ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಒಂದು ದಿವ್ಯ ಚೇತನಕ್ಕೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರನ್ನ ಇಂತಹ ಒಂದು ಅದ್ಭುತವಾದಂತಹ ದಾರಿಗೆ ತಂದಿರ್ತಕ್ಕಂತಹ ಆ ಮಹಾನ್ ಚೇತನ, ಎಷ್ಟು ನಾವು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಸಾಲದು ಅವರಿಗೆ. ಎಸ್ ಮಾಸ್ಟರ್ಸ್, ನಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕತೆಯ ಹಾದಿಗೆ ಬರಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಅಲ್ವಾ. ಪ್ರತಿಯೊಬ್ಬ ಮಾನವನು ಕೂಡ ತನ್ನ ಮಾನವ ಜನ್ಮದ ಸಾರ್ಥಕತೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಮಾರ್ಗಕ್ಕೆ ಬರ್ಬೇಕು, ಯೋಗ ಮಾರ್ಗಕ್ಕೆ ಬರಬೇಕು ಅನ್ನೋದನ್ನ ನಾವೆಲ್ಲ ಮಹನೀಯರ ಮಾತಿನಲ್ಲಿ ಕೇಳ್ತಾನೆ ಇದ್ದೀವಿ. ನಮ್ಮ ಈ ಒಂದು ಮನುಷ್ಯನ ಜೀವನ ಹೇಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕತೆ. ನಾವಿಲ್ಲಿ ಇದನ್ನ ವಿಭಜನೆ ಮಾಡಿ ಹೇಳ್ತಾ ಇದ್ದೀವಿ ಅಷ್ಟೇ, ಆದ್ರೆ ಈ ಎರಡು ಒಂದೇನೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಸಿ ಅಥವಾ ಒಂದು ಮರವನ್ನ ನೋಡ್ತಾ ಇದ್ದೀವಿ. ಆ ಮರದಲ್ಲಿ ಏನಿದೆ ಅಂತ ಹೇಳಿದ್ರೆ ಬೇರಿದೆ, ಕಾಂಡ ಇದೆ, ಎಲೆ, ಹೂವು, ಹಣ್ಣು, ಕಾಯಿಗಳು ಎಲ್ಲವೂ ಇದ್ದಾವೆ. ಹಾಗಿರುವಾಗ ನೋಡಿ, ಒಂದನ್ನ ಬಿಟ್ಟು ಒಂದಿಲ್ಲ. ಅದು ಬರೀ ಬೇರಿದ್ರೆ ಯಾವ ಉಪಯೋಗ? ಯಾವುದು ಇಲ್ಲ. ಬೇರಿಲ್ದೇನೆ ಹಣ್ಣು ಕಾಯಿ ಹೂವು ಬಿಡೋಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಆ ಎಲ್ಲವನ್ನ ಸೇರಿಯೇ ಆ ಒಂದು ಮರ ಅಂತ ಹೇಳ್ತೀವಲ್ಲ, ಅದರಿಂದ ನಮಗೆ ಸಾಕಷ್ಟು ಅನುಕೂಲಗಳಿದೆ. ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ, ತನ್ನನ್ನ ತಾನು ಕೂಡ ಪೋಷಣೆ ಮಾಡ್ಕೊಂಡು ಹೋಗುತ್ತೆ. ಹಾಗಿರುವಾಗ ಈ ಆಧ್ಯಾತ್ಮಿಕತೆ ಮತ್ತು ಈ ಪ್ರಾಪಂಚಿಕತೆ, ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಪ್ರಾಪಂಚಿಕತೆ ಮತ್ತು ಪಾರಮಾರ್ಥ ಅಂತ ಕೂಡ ಪದಗಳನ್ನ ಬಳಸ್ತೀವಿ. ಇವೆರಡೂ ಕೂಡ ಒಂದಕ್ಕೊಂದು ಸಮ್ಮಿಳಿತಗೊಂಡಿರ್ತಕ್ಕಂಥವೇ. ಈ ಎರಡನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಈ ಮಾನವ ಜನ್ಮದ ಒಂದು ಸಾರ್ಥಕತೆಯನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ನಾವೆಲ್ಲರೂ ಕೂಡ ಈಗ ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬಂದಾಗ ಧ್ಯಾನ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಧ್ಯಾನದಿಂದಲೇ ನಮ್ಗೆಲ್ಲ ಈ ಸರಳವಾಗಿ ನಮ್ಮ ಜೀವನವನ್ನ ನಡೆಸುವಂತಹ ಬಗೆ ಅನ್ನೋದು ಗೊತ್ತಾಗತ್ತೆ ಮಾಸ್ಟರ್ಸ್. ಹಾಗಿರುವಾಗ ನಾವಿವತ್ತು ನಮ್ಮ ಒಂದು ಇದರಲ್ಲಿ ಜ್ಞಾನ ಹಂಚಿಕೆ ಅಂತ ಒಂದು ಏನಿದೆ, ಆ ಒಂದು ವಿಷಯದ ಅಡಿಯಲ್ಲಿ ಒಂದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅನ್ಕೊಳ್ತೀನಿ. ಅದನ್ನ ಇವತ್ತು ಮೆಲುಕು ಹಾಕುವಂತಹದ್ದನ್ನ ನಾವು ಮಾಡೋಣ. ಮಾಸ್ಟರ್ಸ್, ಈಗಾಗ್ಲೇ ನಾವು ಜೂನ್ 21ರಂದು ವಿಶೇಷವಾಗಿರ್ತಕ್ಕಂತಹ ದಿನವನ್ನ ಆಚರಣೆ ಮಾಡಿದ್ವಿ. ಅದೇನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನುವಂಥದ್ದು. ಇವತ್ತಿಗೆ ಅದು 23ನೇ ದಿನ. ಇನ್ನು ಆ ಒಂದು ಸಂಭ್ರಮವನ್ನ ಆಚರಿಸಿದ ಇದ್ರಲ್ಲೇ ಇದೀವಿ ನಾವು, ಇನ್ನೂ ತೇಲಾಡ್ತಾ ಇದ್ದೀವಿ ಅಲ್ವಾ. ಅನೇಕರು ಅಲ್ಲಲ್ಲಿ ದೊಡ್ಡ ದೊಡ್ಡ ಯೋಗಾಸನದ ಒಂದು ಕಾರ್ಯಕ್ರಮಗಳನ್ನ ಪ್ರಾರಂಭಿಸಿದ್ರು. ಕೆಲವರೆಲ್ಲ 3 ಗಂಟೆಗಳ ಕಾಲ ಧ್ಯಾನವನ್ನ, 24 ಗಂಟೆಗಳ ಧ್ಯಾನವನ್ನ ಆ ದಿನ ಇಟ್ಕೊಂಡ್ರು. ಹೀಗೆ ಒಟ್ಟಾರೆಯಾಗಿ ಆ ದಿನ ಏನನ್ನ ನೆನಪಿಸುತ್ತೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯೋಗ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಬಗೆ ಅದು ಒಂದು. ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಂತರದಲ್ಲಿ ಪತಂಜಲಿ ಮಹರ್ಷಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಕೊನೆಗೆ ನಾವು ಇವತ್ತು ಏನು ಆನಾಪಾನಸತಿ ಧ್ಯಾನದ ಮಾಡ್ತಾ ಇದ್ದೀವಲ್ವಾ, ಇದರ ಮಹತ್ವವನ್ನ ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21, ಇದು ನಮ್ಮ ವಿಶ್ವಸಂಸ್ಥೆಯ ಒಂದು ಜನರಲ್ ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತು. ಚರ್ಚೆ ಆಗಿ ಈ ಯೋಗ ದಿನವನ್ನ ಆಚರಿಸಬೇಕು ಅನ್ನುವಂಥದ್ದು ಕೂಡ ಅಂಗೀಕರಿಸಲಾಯಿತು. ಅದನ್ನ ಡಿಸೆಂಬರ್ 2014ರಂದು ಅದನ್ನ ಏನು ನಾವು ಆಚರಿಸ್ಬೇಕು ಅನ್ನೋದನ್ನ ಘೋಷಣೆ ಮಾಡಿದ್ರು. 2015 ಜೂನ್ 21ರಂದು ಪ್ರಥಮವಾಗಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ನೋಡಿ, ಇದಕ್ಕೆಲ್ಲ ಏನು ಬೆನ್ನೆಲುವಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರೇನೆ
ಈ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿನಲ್ಲಿ ತಮ್ಮ ಭಾಷಣದಲ್ಲಿ ಈ ದಿನದ ಪ್ರಾಮುಖ್ಯತೆಯನ್ನ ಮತ್ತು ಈ ದಿನದ ಆಚರಣೆಯನ್ನ ಜೊತೆನಲ್ಲಿ ಇದನ್ನ ಯಾಕೆ ಆಚರಿಸಬೇಕು ಅನ್ನೋದರ ಬಗ್ಗೆ ಮೂಲ ಪರಿಕಲ್ಪನೆಗಳನ್ನ ಮತ್ತೆ ಅದರ ಬಗೆಗಿನ ಜ್ಞಾನವನ್ನ ಎಷ್ಟೋ ರಾಷ್ಟ್ರಗಳಿಗೆ ಅವರು ತಿಳಿಸ್ಕೊಟ್ರು. ಅಲ್ಲಿ ಬಂದಿರತಕ್ಕಂಥವ್ರು 177 ರಾಷ್ಟ್ರದ ಮುಖಂಡರು ಅಂದ್ರೆ ಮುಖ್ಯಸ್ಥರು ಎಲ್ಲ ಬಂದಿದ್ರು. ಅಂತಹದ್ರಲ್ಲಿ ಇದೆಲ್ಲವನ್ನ ಚರ್ಚೆ ಮಾಡ್ಬಿಟ್ಟು ಚರ್ಚೆನಲ್ಲಿ ಇದನ್ನ ಮಂಡನೆ ಮಾಡಿ ಕೊನೆಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವೆಲ್ಲ ಆಚರಿಸ್ಬೇಕು ಅನ್ನೋದನ್ನ ಅವರು ಜಾರಿಗೆ ತಂದ್ರು. ನೋಡಿ, ಅವಾಗ 177 ರಾಷ್ಟ್ರಗಳ ಒಪ್ಪಿಗೆ ಕೊಟ್ರು. ಈಗ 190ಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗ ದಿನವನ್ನ ಒಪ್ಪಿಕೊಂಡು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅನೇಕರ ಬಾಯಲ್ಲಿ ಯೋಗ ಯೋಗ ಅನ್ನುವಂತಹ ಪದ ಇವತ್ತು ಕೇಳಿ ಬರ್ತಾ ಇದೆ. ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥದ್ದೇ. ಯೋಗ ನಮ್ಮ ಸಂಸ್ಕೃತಿಯ ಆಸ್ತಿ ಅಂತ ಹೇಳ್ತೀವಿ ನಾವು. ಭಾರತ ದೇಶದ ಸಂಸ್ಕೃತಿಯ ಆಸ್ತಿ ಅಂತ ಹೇಳಿದ್ರೇನೆ ಯೋಗ. ಇದನ್ನೆಲ್ಲ ನಾವು ಈ ಭೌತಿಕದಲ್ಲಿ ಮುಳುಗಿ 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 ಇದನ್ನೆಲ್ಲ ಮರ್ತು ಬಿಟ್ಟಿದ್ವಿ. ಈಗ ಮತ್ತೊಮ್ಮೆ ಅದನ್ನ ನೆನಪಿಸಿ ಅದನ್ನೆಲ್ಲರೂ ಕೂಡ ಅಳವಡಿಸಿಕೊಳ್ಳುವ ಹಾಗೆ ಮತ್ತೆ ಅದರ ಅನಿವಾರ್ಯತೆ ಮತ್ತು ಅವಶ್ಯಕತೆಯನ್ನ ತೋರಿಸಿಕೊಟ್ಟಿರ್ತಕ್ಕಂತಹವರು ನಮ್ಮ ಮೋದಿಜಿಯವರು. ಮತ್ತೆ ಈ 190ಕ್ಕೂ ರಾಷ್ಟ್ರಗಳು ಅದನ್ನ ಒಪ್ಕೊಂಡು ಮತ್ತೆ ಜೂನ್ 21 ಈ ದಿನವನ್ನೇ ಯಾಕೆ ಈ ಯೋಗ ದಿನ ಅಂತ ಆಚರಿಸ್ಬೇಕು ಅಂತ ಹೇಳಿದ್ರೆ ದೀರ್ಘ ಹಗಲು ಇರ್ತಕ್ಕಂತಹ ದಿನ ಅದು. ಜೂನ್ 21 ದೀರ್ಘ ಹಗಲು ಇರ್ತಕ್ಕಂತಹ ದಿನ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಪುರಾಣದ ಒಂದು ವಿಷಯಕ್ಕೆ ಬಂದಾಗ ಧ್ಯಾನಕ್ಕೆ ಅಂಕಿತವೇ ನಮ್ಮ ಶಿವ ಆದಿಯೋಗಿ ಅಂತ ಕರಿತೀವಿ ನಾವು. ಯಾರು ಧ್ಯಾನ ಮಾಡ್ತಾರೋ ಅವರೆಲ್ಲ ಯೋಗಿಗಳು. ಆದಿಯೋಗಿ ಅಂದ್ರೆ ಪ್ರಪ್ರಥಮ ಧ್ಯಾನಿ ಶಿವ. ಆ ಶಿವ ಈ ಮನುಕುಲಕ್ಕೆ ಯೋಗದ ಜ್ಞಾನವನ್ನ ಆತ್ಮಜ್ಞಾನವನ್ನ ನೀಡಿರ್ತಕ್ಕಂತಹ ದಿನ ಕೂಡ ಅದಾಗಿದೆ ಅನ್ನುವಂಥದ್ದು. ಇನ್ನೂ ಹಲವಾರು ವಿಶೇಷತೆಗಳನ್ನ ಹೊಂದಿರತಕ್ಕಂಥದ್ದೇ ಆಗಿದೆ ಇದು. ಮತ್ತೆ ನೋಡಿ, ನಮ್ಮ ಭಾರತ ದೇಶ ಆ ದಿನವನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಆ ದಿನ ಏನು ಪ್ರಥಮವಾಗಿ ಏನು ಆಚರಣೆ ಮಾಡೋದಲ್ವ 2015 ಆ ದಿನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾಗಿತ್ತು. ಅಂತಹ ಒಂದು ಸಮಯದಲ್ಲಿ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕು ನೋಡಿ ಈ ದಿನವನ್ನ ನೆನಪಿಸಿಕೊಳ್ಳೋದಕ್ಕೋಸ್ಕರ ಅದು ನಮ್ಗೆ ಎಲ್ರಿಗೂ ಕೂಡ ಅರ್ಥವಾಗೋದಕ್ಕೋಸ್ಕರ 10 ರೂಪಾಯಿ ನಾಣ್ಯದಲ್ಲಿ ಯೋಗದ ಒಂದು ಲೋಗೋ ಇದೆ, ಅದನ್ನ ಚಲಾವಣೆಗೆ ತಂದ್ರು. ಅಲ್ಲದೆ ಯೋಗದ ದಿನವನ್ನ ಗುರುತಿಸೋದಕ್ಕೋಸ್ಕರವೇ ಅಂಚೆ ಚೀಟಿಯನ್ನ ನಮ್ಮ ಈ ಪೋಸ್ಟ್ ಆಫೀಸ್ ಅಲ್ಲಿ ಏನ್ ಮಾಡಿದ್ರು 10 ಆಸನಗಳು ಇರ್ತಕ್ಕಂತಹ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು. ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ. ನಮ್ಮ ಭಾರತ ದೇಶದ ಸಂಸ್ಕೃತಿ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಮತ್ತೆ ಆ ದಿನ ಇಡೀ ಒಂದು ವಿಶ್ವಕ್ಕೇನೆ ಏನೋ ಆ ದಿನದ ವಿಶೇಷತೆಯನ್ನ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಮೋದಿಜಿ ಆಗಿದ್ರೆ ಆ ದಿನದ ಆಚರಣೆ ಕೂಡ ಬಹಳ ಚೆನ್ನಾಗಿತ್ತು. 84 ರಾಷ್ಟ್ರಗಳ ಗಣ್ಯರು ಅಲ್ಲಿ ಸೇರ್ಬಿಟ್ಟು 35,985 ಜನರು ರಾಜಪಥದಲ್ಲಿ ದೆಹಲಿಯ ರಾಜಪಥದಲ್ಲಿ 35 ನಿಮಿಷಗಳ ಕಾಲ 21 ಆಸನಗಳನ್ನ ಪ್ರದರ್ಶನವನ್ನ ಮಾಡಿದ್ರು. ಇದೊಂದು ದೊಡ್ಡ ತರಗತಿ ಆಗಿತ್ತು ಅಂತ ಹೇಳಿ ನೋಡಿ. ಆ ದಿನ ಅವಾಗ ಮಾಡಿದ್ದು ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆದ್ರೆ ಈಗ 35,000ಕ್ಕಿಂತ ಹೆಚ್ಚು ಜನರು ಈ ಮೊನ್ನೆ ನಡೆದಿರ್ತಕ್ಕಂತಹ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ದಿನೇ 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 ಸಂಖ್ಯೆ ಕುಸಿತಾ ಇಲ್ಲ, ಅದು ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ಏನಂದ್ರೆ ಒಂದನ್ನ ಜಾರಿಗೆ ತರಬೇಕು ಅಷ್ಟೇನೆ ನಾವು. ಮತ್ತೆ ಇದಕ್ಕೆ ಆಯುಷ್ ಸಚಿವಾಲಯವು ಕೂಡ ಮನ್ನಣೆಯನ್ನು ಕೊಟ್ಟು ಈ ಪ್ರೋಗ್ರಾಮ್ ಅನ್ನ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಬೇಕು ಅನ್ನೋದು ಒಂದು ಉತ್ಸಾಹವನ್ನ ತೋರ್ತಾ ಇದೆ. ಮತ್ತೆ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಕುರಿತು ಹೇಳ್ಬೇಕಂದ್ರೆ ಇದು ಮನುಷ್ಯರಲ್ಲಿ ಮಾನವೀಯ ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ, ಶಾಂತಿ ಮತ್ತು ಸೌಹಾರ್ದತೆಯನ್ನ ಎಲ್ಲರಲ್ಲೂ ಕಾಣುವುದಕ್ಕೋಸ್ಕರ ಈ ಯೋಗ ದಿನಾಚರಣೆ ಒಂದು ಅರ್ಥವನ್ನ ಪಡೆಯುತ್ತೆ. ನೋಡಿ, ಭಾರತದಲ್ಲಿ ನಾವ್ ಹೇಳ್ತೀವಿ ಸಾಕಷ್ಟು ಜಾತಿಗಳಿದಾವೆ. ಅಂದ್ರೆ ಇದೊಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ನಾವೆಲ್ಲ ಹೇಳ್ತೀವಿ, ಓದ್ತೀವಿ. ಆದ್ರೆ ಅದು ಸಂಪೂರ್ಣವಾಗಿ ನಾವು ಅದನ್ನ ಒಪ್ಕೊಂಡಿಲ್ಲ. ಈಗಲೂ ಕೂಡ ನಾವು ಆ ಜಾತಿ ಈ ಜಾತಿ ಅನ್ನೋದ್ರಲ್ಲೇ ಇದೀವಿ ಅಲ್ವಾ.
ಮತ್ತಿನ್ನೊಂದು, ನಮ್ಮ ಭಾರತ ಸರ್ಕಾರವೇ ಹೇಳುತ್ತೆ, ಜಾತಿ ಅನ್ನುವಂತಹ ಒಂದು ಕಾಲಮ್ ಅನ್ನ ಪ್ರತಿಯೊಂದು ಅರ್ಜಿ ಫಾರ್ಮ್ಗಳಲ್ಲಿ ಇಟ್ಟಿದೆ. ಹೌದಲ್ವಾ? ಆದ್ರೂ ನಾವು ಮನಸ್ಫೂರ್ತಿಯಾಗಿ ನಾವು ಜಾತ್ಯತೀತ ರಾಷ್ಟ್ರ ಅನ್ನೋದಕ್ಕೆ ಆಗ್ತಾ ಇಲ್ಲ ಇವತ್ತು. ಆದ್ರೆ ಈ ಯೋಗದ ಮೂಲಕ ಅದು ಸಾಧ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಷ್ಟಾದ್ರೂ ಸಹಿತ ನೋಡಿ, ಈ ಯೋಗ ಅನ್ನೋದು ಎಲ್ರಿಗೂ ಅವಶ್ಯಕತೆ, ಇದನ್ನ ಮನಗಂಡು ಇದನ್ನೇನು ಆಚರಣೆಗೆ ತರೋಕ್ಕಿಂತ ಮುಂಚೆ ಕೆಲವೊಂದನ್ನ ಏನು ನಾವು ನಾನಿವಾಗ ಬಳಸ್ತಾ ಇದ್ದೀನಿ ಅಷ್ಟೇನೆ. ಕೆಲವೊಂದು ಧರ್ಮೀಯರು ಅಂತ ಹೇಳಿದ್ರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಮತ್ತೆ ಹಿಂದೂಗಳು, ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಇದಕ್ಕೆ ಸಮ್ಮತಿಯನ್ನ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು ಅಂತ ಅನ್ನೋದು ಕೂಡ ಆ ಒಂದು ಸಚಿವಾಲಯದಲ್ಲಿ ನಡೆದಿರ್ತಕ್ಕಂತಹ ಚರ್ಚೆನಲ್ಲಿ ಬಿಂಬಿತವಾಗುತ್ತೆ. ಏನು ಅಂತ ಹೇಳಿದ್ರೆ, ಈಗ ನಾವು ಹ್ಮ್ ಆಸನಗಳನ್ನ ಹಾಕುವಾಗ, ಮತ್ತೆ ಪ್ರಾರಂಭ ಮಾಡುವಾಗ, ಏನು ಯೋಗಾಸನ ಪ್ರಾರಂಭ ಮಾಡುವಾಗ ಓಂಕಾರವನ್ನ ಹೇಳ್ತೀವಿ. ಹ್ಮ್ ಓಂಕಾರವನ್ನ ಹೇಳ್ತೀವಲ್ವಾ? ಓಂಕಾರ ಅನ್ನೋದು ಕೂಡ ಇದು ಮೂಲವ ಹುಡುಕ್ತಾ ಹೋದ್ರೆ ಓಂಕಾರ ಅನ್ನುವಂತಹ ಪರಮಾಣುಗಳ ಚಲನೆಯಿಂದ ಈ ಸೃಷ್ಟಿಯ ಈ ಏನು ಪ್ರಾರಂಭದಿಂದ ಉದ್ಭವವಾಗಿರ್ತಕ್ಕಂತಹ ಒಂದು ಶಬ್ದ ಇದು. ಹಾಗಿರುವಾಗ್ಲೂ ಕೂಡ ಧ್ವನಿ ಅದು. ಅದು ಅರ್ಥ ಮಾಡ್ಕೊಳ್ಳೋದು ಇವತ್ತು, ಅದು ಕೂಡ ಅದರ ಉಚ್ಚಾರಣೆ ಮಾಡೋದು ಕೂಡ, ಅದನ್ನ ಹೇಳೋದು ಕೂಡ ಬೇಡ ಅನ್ನೋದು ಕೂಡ ಅಲ್ಲಿ ಪ್ರಸ್ತುತವಾಯ್ತು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸೂರ್ಯ ನಮಸ್ಕಾರ, ಸೂರ್ಯ ನಮಸ್ಕಾರವನ್ನ ಆ ಹಾಕೋದು ಬೇಡ ಅನ್ನುವಂಥದ್ದು ಆ ಮುಸ್ಲಿಮರಿಂದ ಇದಕ್ಕೆ ಏನ್ ಸಿಕ್ತು ಅಂತ ಹೇಳಿದ್ರೆ, ಬೇಡ ಅನ್ನುವಂಥದ್ದು ಅಂತ ಎತ್ತಿದ್ರು ಅವರು. ಸೂರ್ಯ ಅಂತ ಹೇಳಿದ್ರೆ ಹಿಂದೂಗಳ ಆರಾಧನೆಯ ದೈವ, ಹಾಗಾಗಿ ಬರೀ ಹಿಂದೂಗಳಷ್ಟೇ ಮಾಡ್ಬೇಕಾಗಿರ್ತಕ್ಕಂಥದ್ದು, ನಮಗೆ ಇದು ಬೇಡ ಅನ್ನುವಂಥದ್ದು ಕೂಡ ಮಾತನ್ನ ಎತ್ತಿದ್ರು. ಆವಾಗ್ಲೂ ಕೂಡ ಅದನ್ನು ಒಪ್ಪಿಕೊಂಡು ಸರಿ ಅದನ್ನು ಅಂತ ಹೇಳಿ ಅದನ್ನು ಕೈ ಬಿಟ್ರು, ಸೂರ್ಯ ನಮಸ್ಕಾರವನ್ನ. ಹೀಗೆ ಎಲ್ಲ ಎಲ್ಲರ ಒಂದು ಮನ್ನಣೆ, ಎಲ್ಲರ ಒಂದು ಒಪ್ಪಿಗೆಯನ್ನ ಪಡ್ಕೊಂಡೇನೆ ಏನು ಈ ಯೋಗ ದಿನವನ್ನ ಆಚರಣೆ ಮಾಡೋದಕ್ಕೆ ಒಂದು ಅನುಮತಿ ಪಡ್ಕೊಂಡ್ರು. ಇರುತ್ತೆ ಚರ್ಚೆ ಮಾಡಿದಾಗಲೇ ಎಲ್ಲ ಕೂಡ ಗೊತ್ತಾಗೋದು ಯಾರ್ಯಾರ ಮನ್ಸಲ್ಲಿ ಹೇಗಿರುತ್ತೆ ಅನ್ನೋವಂಥದ್ದು. ಒಟ್ಟಾರೆಯಾಗಿ ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಂಡಾಗ ನಾವು ಕೂಡ ಮಾನಸಿಕವಾಗಿ ಸಬಲರಾಗ್ತೀವಿ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಮತ್ತೆ ಯೋಗದ ಒಂದು ಲೋಗೋವನ್ನ ನೋಡಿದಾಗ, ಆ ಲೋಗೋ ಏನಿದೆ ಅಂತ ಹೇಳಿದ್ರೆ, ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ನಮಸ್ಕರಿಸಿದ ಒಂದು ಭಂಗಿ ಇದೆ ಅದರಲ್ಲಿ. ಮತ್ತೆ ಕಾಲುಗಳನ್ನ ಸ್ಥಿರ ಸುಖ ಆಸನದಲ್ಲಿ ಇರಿಸಿ ಕೂತ್ಕೊಂಡಿರುವಂತದ್ದಿದೆ. ಅದಲ್ಲದೇನೆ ಅದರ ಈ ಬದಿಯಲ್ಲಿ 2 ಎಲೆಗಳ ಒಂದು ಚಿತ್ರ ಇದೆ. ಹಾಗೆ ಏನು ಆರೆಂಜ್ ಕಲರ್ ಶೇಡ್ ಇದೆ. ಸೂರ್ಯ ಉದಯಿಸ್ತಾ ಇರ್ತಕ್ಕಂತಹ ಸೂರ್ಯ, ಬೆಳಕನ್ನ ಚೆಲ್ತಾ ಇರ್ತಕ್ಕಂತಹ ಸೂರ್ಯನ ಒಂದು ಚಿತ್ರ. ಆ ಒಂದು ಲೋಗೋವನ್ನ ನಾವೆಲ್ಲ ಕಣ್ಮುಂದೆ ತಂದ್ಕೊಂಡಾಗ ಗೊತ್ತಾಗುತ್ತೆ, ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೈ ಎತ್ತಿ ಮುಗಿದಾಗ ಅದು ನಮ್ಮ ಎಲ್ಲರನ್ನ ತೋರಿಸುತ್ತೆ, ಒನ್ನೆಸ್ ಅನ್ನ, ಏಕತೆಯನ್ನ ತೋರಿಸುತ್ತೆ. ಹಾಗೆ ಆ ಏನು ಮಧ್ಯಭಾಗದಲ್ಲಿ ಒಂದು ಲೋಗೋ, ಒಂದು ಚಿತ್ರ ಇದೆ. ಏನಂತಂದ್ರೆ ನಮ್ಮ ಭೂಮಿ ಇದೆ, ಅಂದ್ರೆ ಈ ಭೂಮಿಯಲ್ಲಿ ಇರ್ತಕ್ಕಂತಹ ಸರ್ವರು ಕೂಡ ಒಂದೇ ಅನ್ನುವಂಥದ್ದು ಏಕತೆಯ ಸಂಕೇತ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಈ ಪಂಚಭೂತಗಳನ್ನು ಕೂಡ ಅದರಲ್ಲಿ ಬಿಂಬಿಸಲಾಗುತ್ತದೆ. ಒಂದು ಹಸಿರು ಕಲರ್ದು ಒಂದು ಎಲೆ ಇದೆ, ಅದು ನೇಚರ್, ನಮ್ಮ ಪ್ರಕೃತಿ ಮಾತೆಯನ್ನ. ಮತ್ತೆ ಕೆಳಗಡೆ ಭೂಮಿಯನ್ನ ಸೂಚಿಸುತ್ತೆ. ಬ್ರೌನ್ ಕಲರ್ ಅಲ್ಲಿ ಒಂದು ಎಲೆ ಬರುತ್ತೆ, ಅದು ನಮ್ಮ ಭೂಮಿ. ಹಾಗೆ ಸೂರ್ಯನ ಕಿರಣಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಹೊರಹೊಮ್ಮುತ್ತಾ ಇರತಕ್ಕಂತಹ ಒಂದು ಜ್ಞಾನ ಸಂಕೇತ ಆಗಿದೆ. ಜೊತೆಯಲ್ಲಿ 7 ಚಕ್ರಗಳು ಕೂಡ ಅದರಲ್ಲಿ ತೋರ್ಪಡಿಸ್ತವೆ. ಹೀಗೆ ಎಲ್ಲವನ್ನ ಸೇರಿ ಒಂದು ಲೋಗೋವ ಕೂಡ ಏನಾಯ್ತು, ಅಲ್ಲಿ ಸೃಷ್ಟಿಯಾಯ್ತು. ಅದನ್ನ ಇವತ್ತು ನಾವು ನಮ್ಮ ಧ್ವಜಗಳಲ್ಲಿ ಮತ್ತೆ ಬ್ಯಾನರ್ಗಳಲ್ಲಿ ಹಾಕೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ದೇಹ, ನಮ್ಮ ಮನಸ್ಸು, ಆತ್ಮ ಇವೆಲ್ಲದರ ಒಂದು ಸಮ್ಮಿಲನ ಆಗೋದಕ್ಕೆ ಯೋಗ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಮಾಸ್ಟರ್ಸ್. ಹಾಗೆ ಈ ಈ ಯೋಗ ಶಾಸ್ತ್ರವನ್ನ ನಮ್ಮ ಇಡೀ ಭೂಮಂಡಲಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥವರು ಪತಂಜಲಿ ಮಹರ್ಷಿಗಳು. ಯೋಗಾಸನ ತರಗತಿಗೆ ಹೋದಾಗ ಪ್ರಥಮವಾಗಿ ಹೇಳ್ತಾರೆ ಏನಂತ ಹೇಳಿದ್ರೆ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ
ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿ ಲಾನತೋಸ್ಮಿ ಅಂತ ಹೇಳಿ ಪತಂಜಲಿ ಮಹರ್ಷಿಗಳಿಗೆ ಒಂದು ಗೌರವವನ್ನ ನಾವು ಸೂಚಿಸುವಂತಿದೆ. ನೋಡಿ, ಆ ಒಂದು ಶ್ಲೋಕ ಹೇಳುತ್ತೆ ಏನು ಅಂತ ಹೇಳಿದ್ರೆ, ಯೋಗೇನ ಚಿತ್ತಸ್ಯ, ಯೋಗದಿಂದ ನಮ್ಮ ಚಿತ್ತ, ಚಿತ್ತ ಅಂದ್ರೆ ಒಂದು ಸಾಮಾನ್ಯವಾಗಿ ನಾವು ಮನಸ್ಸು, ಆ ಮನಸ್ಸಿನ ಮಲಿನತೆಯನ್ನ ತೊಡೆದಂತಹವರು ನಮ್ಮ ಪತಂಜಲಿ ಮಹರ್ಷಿಗಳು. ಯೋಗಶಾಸ್ತ್ರದ ಒಂದು ಅಧ್ಯಯನದಿಂದ, ಆಚರಣೆಯಿಂದ ಮನಸ್ಸಿನ ಮಲಿನತೆಯನ್ನ ದೂರ ಮಾಡಲು ಮತ್ತು ವೈದ್ಯಶಾಸ್ತ್ರವನ್ನ, ಪುಸ್ತಕವನ್ನ ಬರೆದು ಆ ಗ್ರಂಥವನ್ನ ಕೊಟ್ಟು ನಮ್ಮ ದೈಹಿಕ ಅನಾರೋಗ್ಯವನ್ನ ಹೋಗಲಾಡಿಸಿಕೊಳ್ಳಲು ಅನೇಕ ಔಷಧಿಗಳನ್ನ ನೀಡಿದಂತಹ ಮತ್ತು ನಮ್ಮ ಬರಹ ಮತ್ತು ಭಾಷೆಯ ಉಚ್ಚಾರಣೆಯಲ್ಲಿ ಆಗತಕ್ಕಂತಹ ವ್ಯಾಕರಣದ ದೋಷಗಳನ್ನ ತಿದ್ದುವ ವ್ಯಾಕರಣದ ಮಹಾಭಾಷ್ಯವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳಿಗೆ ಏನು ನನ್ನ ನಮನಗಳು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಅಂದ್ರೆ ಪತಂಜಲಿ ಮಹರ್ಷಿಗಳು ಪತಂಜಲಿ ಯೋಗ ಸೂತ್ರ ಅನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ, ಗ್ರಂಥವನ್ನ ಬರೆದಿದ್ದಾರೆ. ಹಾಗೆ ವ್ಯಾಕರಣದ ಮಹಾಭಾಷ್ಯ ಅನ್ನುವಂತಹ ಒಂದು ವ್ಯಾಕರಣ ಗ್ರಂಥವನ್ನ ಬರೆದಿದ್ದಾರೆ ಮತ್ತು ವೈದ್ಯಶಾಸ್ತ್ರದ ಬಗ್ಗೆ ಕೂಡ ಗ್ರಂಥವನ್ನ ಬರೆದಿದ್ದಾರೆ. ನೋಡಿ, ಇಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಈ ಮೂರು ಕೂಡ. ಇಂತಹದ ಒಂದು ಜ್ಞಾನವನ್ನ ಪತಂಜಲಿ ಮಹರ್ಷಿಗಳು ನಮ್ಗೆ ನೀಡಿದ್ದಾರೆ. ಇಂತಹ ಮಹಾನ್ ಗುರುವಿಗೆ, ಇಂತಹ ಮಹಾನ್ ತತ್ವಜ್ಞಾನಿಗೆ ನಾನು ಕೈ ಮುಗಿದು ನಮಿಸುತ್ತೇನೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಮತ್ತೆ ಪತಂಜಲಿ ಮಹರ್ಷಿಗಳು ಒಬ್ಬ ತತ್ವಜ್ಞಾನಿ, ಒಬ್ಬ ಶ್ರೇಷ್ಠವಾದಂತಹ ಋಷಿ, ಮತ್ತೆ ಅವರನ್ನು ನಾವು ಯೋಗ ಪಿತಾಮಹ ಅಂತ ಕೂಡ ಕರಿತೀವಿ. ಇವರು ಆದಿಶೇಷನ ಅವತಾರ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಯೋಗ ಶಾಸ್ತ್ರ, ಶಾಸ್ತ್ರ ಅಂದ್ರೆ ಏನು ತಿಳ್ಕೊಳ್ಳೋಣ. ಶಾಸ್ತ್ರ ಅಂತ ಹೇಳಿದ್ರೇನೆ ನಂಬಿಕೆ, ಸರಿಯಾದ ಒಂದು ನಂಬಿಕೆ ಮತ್ತು ಕ್ರಮಬದ್ಧವಾದ ಅಧ್ಯಯನ. ಅಂದ್ರೆ ನಾವ್ ಹೇಳ್ತೀವಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಮಾಜಶಾಸ್ತ್ರ, ಮತ್ತೆ ರಾಜಕೀಯ ಶಾಸ್ತ್ರ ಅನ್ನುವಂಥದ್ದನ್ನ ಬಳಸ್ತಾ ಇದೀವಿ. ಶಾಸ್ತ್ರ ಅಂದ್ರೇನೆ ಏನು, ಒಂದು ಕ್ರಮಬದ್ಧವಾದ ಅಧ್ಯಯನ. ಇಲ್ಲಿ ನಾವು ಯೋಗಶಾಸ್ತ್ರ ಅಂತ ಹೇಳಿ ನಾವು ಬಳಸ್ತಾ ಇದ್ದೀವೋ, ಯೋಗದ ಒಂದು ಕ್ರಮಬದ್ಧವಾದ ಅಧ್ಯಯನ ಮಾಡುವಂಥದ್ದು. ಇದು ಯೋಗ ಅಂತ ಹೇಳಿದ್ರೇನೆ ಮತ್ತೊಂದು ಅರ್ಥ ನಾವು ಧ್ಯಾನ ಅಂತ ಹೇಳ್ತೀವಿ. ಅದರ ಜೊತೆನಲ್ಲಿ ನಿತ್ಯ ಸತ್ಯವಾಗಿರ್ತಕ್ಕಂಥದ್ದು. ಯೋಗ ಅಂದ್ರೇನೆ ನಿತ್ಯ ಸತ್ಯ ಆಗಿರ್ತಕ್ಕಂಥದ್ದು. ಇದು ಯುಜ್ ಅನ್ನುವಂತಹ ಧಾತುವಿನಿಂದ ಬಂದಿರತಕ್ಕಂಥದ್ದು. ಯುಜ್ ಎನ್ನುವ ಧಾತುವಿನಿಂದ ಬಂದಿರತಕ್ಕಂಥದ್ದು. ಹಾಗಾದ್ರೆ ಯುಜ್ ಅನ್ನುವಂತಹ ಮೂಲ ಅರ್ಥ ಏನು ಅಂದ್ರೆ ಸೇರಿಸುವುದು, ಕೂಡಿಸುವುದು ಅನ್ನುವಂಥದ್ದು. ಹಾಗಾದ್ರೆ ಏನನ್ನ ಸೇರಿಸೋದು, ಏನನ್ನ ಕೂಡಿಸೋದು? ಇಲ್ಲಿ ನಾವೆಲ್ಲ ಪ್ರತಿದಿನ ಒಂದು ಆಡು ಭಾಷೆನಲ್ಲಿ ಅಥವಾ ಮಾತಾಡ್ತಾ ಇರ್ತೀವಿ. ಏನಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹೋಗ್ಬೇಕಾಗಿರ್ತದೆ, ಅಥವಾ ನಮ್ಮ ಧ್ಯಾನ ತರಗತಿಗೆನೆ ಹೋಗ್ಬೇಕಾಗಿರ್ತದೆ, ಅಥವಾ ಎಲ್ಲೋ ಒಂದು ಯೋಗಾಸನ ಹೇಳ್ಕೊಡ್ತಾರೆ, ಅಲ್ಲಿ ಹೋಗುವಂತ ಇರ್ತದೆ. ಯಾಕಪ್ಪ ಬಂದಿಲ್ಲ ಅಂತ ಕೇಳಿದ್ರೆ, ಏನ್ ಬಿಡಿ ನಮ್ಗೆ ಇನ್ನು ಯೋಗ ಬಂದಿಲ್ಲ ಅಂತ ಹೇಳ್ತಾರೆ. ಯೋಗ ಕೂಡಿ ಬಂದಿಲ್ಲ, ಈ ತರ ಪದಗಳನ್ನ ಬಳಸ್ತೀವಿ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಸೇರಿಸುವಿಕೆ ಇನ್ನು ಕಾಲ ಬಂದಿಲ್ಲ, ಕೂಡುವಿಕೆಯ ಕಾಲ ನಮ್ಗೆ ಬಂದಿಲ್ಲ ಅನ್ನುವಂತಹ ಪದ. ಇಲ್ಲಿ ಯೋಗ ಅಂತ ಹೇಳಿದ್ರೆ ನೋಡಿ, ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇಹ ಪ್ರಜ್ಞೆಯೊಂದಿಗೆ ಪ್ರಜ್ಞೆಯುಳ್ಳ ಆತ್ಮದ ಸಮ್ಮಿಲನ. ದೇಹ ಪ್ರಜ್ಞೆಯೊಂದಿಗೆ ಪ್ರಜ್ಞೆಯುಳ್ಳ ಆತ್ಮದ ಸಮ್ಮಿಲನ ಅಂದ್ರೆ, ನಮ್ಮೊಳಗಡೆ ಇರ್ತಕ್ಕಂತಹ ಆತ್ಮ ಯಾವಾಗ್ಲೂ ಕೂಡ ಅದು ಪ್ರಜ್ಞೆಯಲ್ಲಿ ಇರುತ್ತೆ, ಕಾನ್ಶಿಯಸ್ ಆಗಿ ಇರುತ್ತೆ. ಆ ಕಾನ್ಶಿಯಸ್ ಆಗಿರ್ತಕ್ಕಂತಹ ಆತ್ಮದ ಜೊತೆಗೆ ದೇಹದ ಒಂದು ಪ್ರಜ್ಞೆಯನ್ನ ಕೂಡ ನಾವು ಸೇರಿಸುವಂತದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ನಾವು ಧ್ಯಾನಕ್ಕೆ ಬರುವ ಮುಂಚೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನನ್ನ ಮನಸ್ಸು ನನಗೆ ಹೇಗ್ ಹೇಳುತ್ತೋ ಹಂಗ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ರಾರಿಲಿ ಹೋಗ್ಬೇಕಾ, ಅದನ್ನ ತಿನ್ಬೇಕಾ, ಆಯ್ತು ತಿನ್ನೋಣ ಅಂತ ಬಟ್ಟೆ ತಗೋಬೇಕಾ, ಅದು ಏನಂದ್ರೆ ನಮ್ಮ ಮನಸ್ಸು ಹೆಂಗ ಓಡ್ತಾ ಇರ್ತದೆ ಅಂತ ಹೇಳಿದ್ರೆ, ನನಗದು ಬೇಕು 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 ಅನ್ನುವಂಥದ್ದು. ನಾವೆಲ್ಲ ಅವಾಗ ಹೇಗಿದ್ವಿ ಅಂತ ಹೇಳಿದ್ರೆ, ಮನಸ್ಸಿನ ಆಧೀನದಲ್ಲಿದ್ವಿ ನಾವೆಲ್ಲ ಕೂಡ.
ಯಾವಾಗ ನಾವು ಧ್ಯಾನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಅಂತರಾತ್ಮ ಏನಾಗ್ತಾ ಇದೆ ಪರಿಶುದ್ಧವಾಗಿ ನಮ್ಗೆ ಆಲೋಚನೆಯನ್ನ ಸರಿಯಾಗಿ ಮಾಡುವಂತಹ ಶಕ್ತಿಯನ್ನ ಕೊಡ್ತಾ ಇದೆ. ಹಾಗಾಗಿ ಅಯ್ಯೋ ದಾರಿಯಲ್ಲಿ ಹೋಗೋದನ್ನ ನಾವ್ ಅನ್ಕೋತೀವಿ, ಈಗ ಅವ್ರು ಧ್ಯಾನಿಗಳು ಅಲ್ದೇ ಇರೋರು ಮಾಡಿರ್ತಾರೆ, ಅದ್ರ ವೈಬ್ರೇಷನ್ ನಮಗ್ ಬರ್ತದೆ, ಓ ನಾವ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಗಟ್ಟಿ ಮನ್ಸ್ ಮಾಡ್ತೀವಿ ಅಲ್ವಾ. ಎಂತಹ ಒಂದು ಸಾತ್ವಿಕ ಆಹಾರವನ್ನ ಊಟ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಒಟ್ಟಾರೆಯಾಗಿ ನಾವು ಏನಂತ ಹೇಳಿದ್ರೆ ಒಳ್ಳೇದನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ಆಚರಣೆ ಮಾಡೋದಕ್ಕೆ ಬದ್ಧರಾಗ್ತೀವಿ. ಅಂದಾಗ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಆತ್ಮದ ಏನು ಇದರಲ್ಲಿ ನಡೀತಾ ಇದೀವಿ, ಆತ್ಮಪೂರ್ವಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ, ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಮೂಲ ಏನಪ್ಪಾ ಅಂದ್ರೆ ಪ್ರಜ್ಞೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಆತ್ಮದ ಪ್ರಜ್ಞೆಯನ್ನ ನಾವು ಹೆಚ್ಚಿಸೋದಕ್ಕೆ, ಆತ್ಮದ ಚೈತನ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಧ್ಯಾನವನ್ನ ಮಾಡಿದಾಗ ಅದು ಗೊತ್ತಾಗ್ತಾ ಇದೆ ನಮ್ಗೆ ಇವತ್ತು ನಾವು ಆತ್ಮಪೂರ್ವಕವಾಗಿ ಮಾಡ್ತಾ ಇದೀವಿ ಈ ಕೆಲಸನ ಅನ್ನುವಂಥದ್ದು ಅಲ್ವಾ. ಯೋಗ ಸಾಧನೆಯನ್ನ ಮಾಡಿದಾಗ ನಾವೆಲ್ಲರೂ ಕೂಡ ಯೋಗಿಗಳಾಗ್ತೀವಿ. ಅಂದ್ರೆ ಆತ್ಮ ಪ್ರಜ್ಞೆಯ ಒಂದು ಸ್ಥಿತಿ ಜಾಗೃತ ಆಗ್ತಾ ಬರ್ತದೆ. ನಾವೆಲ್ಲ ಕಂಪ್ಲೀಟ್ ಆಗಿ ಒಂದು ಏನಂತ ಹೇಳಿದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಉಸಿರನ್ನ ಗಮನಿಸ್ತಾ ಬಂದ್ವಿ ಅಂತ ಹೇಳಿದ್ರೆ ನಾವು ಧ್ಯಾನಿಗಳಾಗ್ತೀವಿ. ಹಾಗೇನೆ 41 ದಿನಗಳ ಕಾಲ ನಾವು ಧ್ಯಾನವನ್ನ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ, ಸಾಕಷ್ಟು ಜ್ಞಾನವನ್ನ ತಗೊಳ್ತಾ ಬಂದ್ವಿ ಅಂತ ಹೇಳಿದ್ರೆ ನಾವು ಏನಾಗ್ತೀವಿ, ಯೋಗಿಗಳಾಗ್ತೀವಿ. ಯೋಗಿಗಳು ಅಂತ ಹೇಳಿದ್ರೆ ದುಃಖ ರಾಹಿತ್ಯ ಸ್ಥಿತಿಯನ್ನ ಹೊಂದಿದಂತವ್ರು. ಅವ್ರಿಗೆ ದುಃಖ ಇರೋದಿಲ್ಲ. ದುಃಖ ಇರೋದಿಲ್ಲ ಅಂತ ಹೇಳಿದ್ರು ಸಹಿತ ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಹುಟ್ಟಿ ಬಂದಿರತಕ್ಕಂತಹದ್ದು ನಾವೇ ವಿನ್ಯಾಸ ಮಾಡಿ ಇದೇ ರೀತಿ ಬದುಕಬೇಕು ಅಂತ ಹುಟ್ಟಿ ಬಂದಿರೋರು ಅದನ್ನ ನಾವು ಮರ್ತು ಬಿಟ್ಟಿರ್ತೀವಿ ಭೌತಿಕ ಜೀವನದ ಜಂಜಾಟದಲ್ಲಿ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಅದೆಲ್ಲ ಕೂಡ ನಮಗೆ ಮರುಕಳಿಸಿ ನೆನಪಾಗುತ್ತೆ. ಓ ನಾನು ಹೀಗೆ ಅನ್ಕೊಂಡಿದ್ದೆ, ನಾನು ಹೀಗೆ ಬದುಕ್ತಾ ಇದ್ದೀನಿ, ನನಗೆ ಈ ತರದ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಶಕ್ತಿ ನನ್ನಲ್ಲಿದೆ ಅನ್ನುವ ಅರಿವು ನಮಗೆ ಬರುತ್ತೆ. ಅವಾಗ ನಾವು ಏನಾಗಿದ್ದೀವಿ, ಆತ್ಮಪೂರ್ವಕವಾಗಿ ಯೋಚನೆ ಮಾಡ್ತಾ ಎಲ್ಲವನ್ನ ಬಹಳ ಸರಳವಾಗಿ ತಗೊಳ್ತಾ ಬರ್ತಾ ಇದ್ದೀವಿ. ಹಾಗೇನೆ ಆನಂದವಾಗಿ ಬದುಕ್ತಾ ಇದ್ದೀವಿ ಅಲ್ವಾ. ಹಾಗೆ ಇನ್ನ ನೋಡಿ, ಪತಂಜಲಿ ಮಹರ್ಷಿಗಳು ಏನಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ ಅಲ್ವಾ. ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ 8 ಇದೆ. ಅದರಲ್ಲಿ ಯಮ, ಅದಕ್ಕೂ ಒಂದ್ಸರಿ ಹೇಳ್ಬಿಡ್ತೀನಿ ನಾನು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ನೋಡಿ. ಈ 8ಅನ್ನ 3 ಬಗೆಯಲ್ಲಿ ವಿಂಗಡಿಸಿದೀವಿ. ಈ ಯೋಗವನ್ನ 3 ವಿಧದಲ್ಲಿ ವಿಂಗಡಿಸಿದೀವಿ. ಒಂದು ಬಹಿರಂಗ ಯೋಗ, ಎರಡನೇದು ಅಂತರಂಗ ಯೋಗ, ಇನ್ನೊಂದು ಅಂತರಾತ್ಮ ಯೋಗ. ಬಹಿರಂಗ ಯೋಗ, ಅಂತರಂಗ ಯೋಗ, ಅಂತರಾತ್ಮ ಯೋಗ ಅಲ್ವಾ. ನೋಡಿ, ಬಹಿರಂಗ ಯೋಗದಲ್ಲಿ ನಾವು ಏನನ್ನ ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಮ, ನಿಯಮ, ಆಸನ. ಯಮ, ನಿಯಮ, ಆಸನ. ಯಮ ಅಂದ್ರೆ ಏನು, ನಿಯಮ ಅಂದ್ರೆ ಏನು, ಅದು ಆಮೇಲೆ ತಿಳ್ಕೊಳ್ಳೋಣ. ಆಸನ, ಈ 3ನ್ನ ಬಹಿರಂಗ ಯೋಗದಲ್ಲಿ ಸೇರಿಸಿದ್ದಾರೆ. ಇನ್ನ ಅಂತರಂಗ ಯೋಗ ಅಂತ ಹೇಳಿದ್ರೆ ಪ್ರಾಣಾಯಾಮ, ಪ್ರತ್ಯಾಹಾರ, ಈ 2ಅನ್ನ ಸೇರಿಸಿದ್ದಾರೆ. ಅಲ್ಲಿ 3 ಆಯ್ತು, ಇಲ್ಲಿ 2 ಆಯ್ತು. ಇನ್ನು ಅಂತರಾತ್ಮ ಯೋಗ, ಧ್ಯಾನ, ಧಾರಣ, ಸಮಾಧಿ. ಇದು ಅಂತರಾತ್ಮ ಯೋಗ. ನಾವೆಲ್ಲ ಪ್ರಪ್ರಥಮವಾಗಿ ಕೈಗೊಳ್ತಾ ಇರೋದೇ ಅಂತರಾತ್ಮ ಯೋಗದಲ್ಲಿ. ಅಂದ್ರೆ ಧ್ಯಾನಕ್ಕೆ ಪ್ರಥಮ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥವ್ರು ಪತ್ರಿಜಿಯವರು. ಯಾಕೆ ಪ್ರಥಮ ಪ್ರಾಶಸ್ತ್ಯವನ್ನ ಕೊಟ್ರು ಅನ್ನೋದನ್ನ ನಾವು ಈ 8ರ ಬಗ್ಗೆ ತಿಳ್ಕೊಂಡಾಗ ನಮಗೆ ಧ್ಯಾನವೇ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು. ನಾವು ಏನು ಆನಾಪಾನ ಸ್ಥಿತಿ ಧ್ಯಾನಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಮ್ಮಲ್ಲಾಗುವ ಬದಲಾವಣೆಗಳು, ಪರಿವರ್ತನೆಗಳಿಂದ ನಾವು ಇವಾಗ ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲ ಎಲ್ಲ ಕಡೆ ಹೋಗ್ಲಿ ಕೂಡ ನಾವು ಫಸ್ಟ್ ಏನ್ ಮಾಡಿಸ್ತೀವಿ, ಆನಾಪಾನ ಸ್ಥಿತಿ ಧ್ಯಾನನ ಮಾಡಿಸ್ತೀವಿ, ಸತ್ಸಂಗ ಮಾಡ್ತೀವಿ, ಮತ್ತೆ ಅವರ ಅನುಭವಗಳನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ. ಹಾಗಿರುವಾಗ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಆಸನಗಳು ಮಾಡಕ್ಕೆ
ಮಾಡಿದ್ರೂ ಬಹಳ ಚೆನ್ನಾಗಿರುತ್ತೆ ಧ್ಯಾನ ಅಲ್ವಾ. ಆದ್ರೆ ಇಲ್ಲಿ ಏನಾಗಿದೆ, ಎಂತಹವರು ಕೂಡ ಹ್ಮ್ ಬೆಡ್ ರಿಡನ್ ಆಗಿದಂತವರು ಕೂಡ, ಕಾಲಲ್ಲಿ ನಡೆಯೋಕ್ ಬರ್ದೇ ಇದ್ದಂತವ್ರು ಕೂಡ, ಜೊತೆನಲ್ಲಿ ಕುತ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥವ್ರು ಕೂಡ ಏನ್ ಮಾಡ್ತಾ ಇದ್ವಿ ನಾವೆಲ್ಲ, ಕೈಗಳನ್ನ ಜೋಡಿಸ್ತೀವಿ, ಕಣ್ಣನ್ನ ಮುಚ್ತೀವಿ, ಉಸಿರನ್ನ ಗಮನಿಸ್ತೀವಿ. ಹೀಗಿರುವಾಗ ಆ ಉಸಿರಿನಲ್ಲಿಯ ಅದ್ಭುತವಾದಂತಹ ಶಕ್ತಿ ಇದೆ ಅಂತಹ ಮನಗಂಡು ಪತ್ರಿಜಿಯವರು ಧ್ಯಾನಕ್ಕೆ ಪ್ರಥಮ ಪ್ರಾಶಸ್ತ್ಯತೆಯನ್ನು ಕೊಟ್ರು. ಎಷ್ಟೋ ಜನ ನಮ್ಮ ಬೆನ್ನು ಮೂಳೆಯ ಡಿಸ್ಕ್ ಸರಿದು ಬಿಟ್ಟು ಬಲ್ಜ್ ಆಗಿದ್ರು ಸಹಿತ ಮಲಗದಲ್ಲೇ ಧ್ಯಾನ ಮಾಡಿ ಇವತ್ತು ಆರಾಮಾಗಿ ಎದ್ದು ಕುತ್ಕೊಂಡು ಅವರು ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದೇ ನಾವು ಎಲ್ಲಾ ಆಸನಗಳನ್ನೆಲ್ಲಾ ಕಲ್ತ್ಕೊಂಡು ಎಲ್ಲಾ ಮಾಡ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಡು ಆಮೇಲೆ ನೀವು ಧ್ಯಾನಕ್ಕೆ ಬನ್ನಿ ಅಂತ ಹೇಳಿದ್ರೆ ಇದು ಲಾಂಗ್ ಪ್ರೋಸೆಸ್ ಆಗುತ್ತೆ. ಆದ್ರೆ ಪ್ರಥಮ ಪ್ರಾಶಸ್ತ್ಯ ಪತ್ರಿಜಿಯವರು ಆನಾಪಾನಸತಿ ಧ್ಯಾನಕ್ಕೆನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯ ವಿಷಯ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅನ್ನುವಂಥದ್ದಿದೆ. ಶರೀರ ಮಾಧ್ಯಂ ಕಲಧರ್ಮ ಸಾಧನಂ ಅಂತ ಹೇಳಿದ್ರೆ, ನಾವು ಸಾಧನೆ ಮಾಡ್ಬೇಕಾದ್ರೆ ಈ ಶರೀರ ಅನ್ನೋದು ಬೇಕು ಅಲ್ವಾ. ನಮ್ಮ ಈ ಶರೀರದಲ್ಲಿಯೇ ಆತ್ಮದ ಒಂದು ಅರಮನೆಯಾಗಿದೆ ಈ ಶರೀರ. ಆತ್ಮಕ್ಕೆ ಅರಮನೆಯೇ ಈ ಒಂದು ಶರೀರ, ಈ ದೇಹ. ಹಾಗಾದ್ರೆ ಈ ದೇಹವನ್ನ ಕೂಡ ನಾವು ಸುಸ್ಥಿತಿನಲ್ಲಿ ಇಡಬೇಕು ಅಲ್ವಾ. ಹಾಗಾದ್ರೆ ಈ ದೇಹವನ್ನ ಸುಸ್ಥಿತಿನಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅದು ಏನಪ್ಪಾ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ನಮ್ಮ ಶರೀರ ಸ್ವಯಂ ಚಾಲಿತವಾಗಿರ್ತಕ್ಕಂಥದ್ದು. ಸ್ವಯಂ ಚಾಲಿತ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಕೆಲಸ ನಿರ್ವಹಣೆ ಮಾಡ್ತಾ ಇದೆ. ನಾನಿವಾಗ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮೂಗಿನ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೂ ಸಹಿತ ಉಸಿರಾಟ ನಡೀತಾ ಇದೆ. ನಮ್ಮ ಹೃದಯದ ಬಡಿತ ನಡೀತಾ ಇದೆ, ಜೀರ್ಣ ಪ್ರಕ್ರಿಯೆ ನಡೀತಾ ಇದೆ, ವಿಸರ್ಜನೆ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ. ಹಾಗಿದ್ದಾಗ ಇದು ಏನು ಸ್ವಯಂ ಚಾಲಿತವಾಗಿರ್ತಕ್ಕಂಥದ್ದು. ಇನ್ನೊಂದು ಸ್ವಯಂ ನಿಯಂತ್ರಿತವಾಗಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಸ್ವಯಂ ನಿಯಂತ್ರಿತ, ಕಂಟ್ರೋಲ್, ತನ್ನಷ್ಟಕ್ಕೆ ತಾನೇನೆ ಕಂಟ್ರೋಲ್. ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ನಾವು ತಿಂದಂತ ಆಹಾರ ಯಾವ್ದಿರುತ್ತೆ ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ಒಂದು ಕಿಣ್ವ ಬಿಡುಗಡೆ ಆಗುತ್ತೆ. ಅಲ್ಲಿ ನಾವು ಬರೀ ಕಾರ್ಬೋಹೈಡ್ರೇಟ್ ಗಳನ್ನ ತಿಂತಾ ಇದ್ರೆ ನಮ್ಮ ಬಾಯಲ್ಲಿ ಅಮೈಲೇಸ್ ಅನ್ನುವಂತಹ ಕಿಣ್ವ ಬಿಡುಗಡೆ ಆಗುತ್ತೆ. ಹೊಟ್ಟೆ ಹೋದ್ಮೇಲೆ ಕೂಡ ಅಷ್ಟೇ, ಆ ಕಾರ್ಬೋಹೈಡ್ರೇಟ್ ಅನ್ನ ಜೀರ್ಣ ಮಾಡ್ತಕ್ಕಂಥ ಕಿಣ್ವಗಳೇ ಬಿಡುಗಡೆ ಆಗೋದು. ಹಾಲು, ಮೊಸರು ಈ ಪ್ರಾಡಕ್ಟ್ ಅನ್ನ ತಿಂದ್ರೆ ಪ್ರೋಟೀನ್ ಇರುತ್ತದೆ, ಆ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಬಿಡುಗಡೆ ಆಗುತ್ತೆ. ಅಂದ್ರೆ ಇದು ತನ್ನಷ್ಟಕ್ಕೆ ತಾನೇನೆ ಕೆಲಸ ಮಾಡುತ್ತೆ. ಅದೇನು ನಾವು ತಿಂದಿಲ್ಲ ಅಂದ್ರೆ ನಿಯಂತ್ರಣದಲ್ಲಿ ಇರುತ್ತೆ. ಹಾಗಾದ್ರೆ ಈ ಒಂದು ಶರೀರ ಅನ್ನೋದೇನಪ್ಪಾ ಅಂದ್ರೆ ಸ್ವಯಂ ನಿಯಂತ್ರಿತ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಬಹಳ ಬಹಳ ಮುಖ್ಯ, ಇದು ಧ್ಯಾನಕ್ಕೆ ತುಂಬಾ ಹತ್ರ ಇರ್ತಕ್ಕಂತಹ ಒಂದು ವಾಕ್ಯ ಅನ್ಕೊಳ್ತೀನಿ ನೋಡಿ, ಸ್ವಯಂ ಸುಧಾರಣೆ ಮಾಡಿಕೊಳ್ಳುವಂಥದ್ದು. ಸ್ವಯಂ ಸುಧಾರಣೆ ಮಾಡಿಕೊಳ್ಳುವಂತಹ ಉತ್ತಮವಾದಂತಹ ಯಂತ್ರ ಅಂತ ಹೇಳ್ತಾರೆ ಅಲ್ವಾ. ಇದು ಮಷೀನ್ ಅಲ್ವಾ. ಈ ಮಷೀನು ತನ್ನನ್ನ ತಾನು ಸರಿಪಡಿಸ್ಕೊಳ್ಳುತ್ತೆ. ಏನೇ ಅಂಗಗಳು ಹಾಳಾಗಿದ್ರು ಸಹಿತ, ಒಳಗಡೆ ಜೀವಕೋಶಗಳ ಒಂದು ಸಮೂಹ ಅಂಗಾಂಶಗಳು ಹಾಳಾಗಿದ್ರು ಸಹಿತ ಅದನ್ನ ಸರಿಪಡಿಸಿಕೊಳ್ಳುವಂತಹ ಶಕ್ತಿ ನಮ್ಮ ಈ ಶರೀರಕ್ಕಿದೆ. ಸಂಪೂರ್ಣವಾಗಿ ಇದು ಕೆಮಿಕಲ್ ಇಂದ ಅಥವಾ ರಾಸಾಯನಿಕಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ಶರೀರ. ನಾವೇ ನೋಡ್ತೀವಿ, ಈಗ ಒಂದು ನಾಯಿ ಅದಕ್ಕೆ ಏನಾದ್ರೂ ತಿಂದ್ಬಿಟ್ಟು ಹೊಟ್ಟೆ ಏನಾದ್ರೂ ಕೆಟ್ಟಿದ್ರೆ ಅದು ಏನ್ ಮಾಡತ್ತೆ, ಉಪವಾಸ ಮಾಡತ್ತೆ. ಉಪವಾಸ ಮಾಡಿ ಗರಿಕೆ ಹುಲ್ಲನ್ನ ತಿನ್ನುತ್ತೆ. ತಿಂದ್ಬಿಟ್ಟು ಏನ್ ಮಾಡತ್ತೆ, ವಾಮಿಟ್ ಆದ್ರೂ ಮಾಡ್ಕೊಳತ್ತೆ, ಇನ್ನೊಂದು ಮಲ ವಿಸರ್ಜನೆ ಆದ್ರೂ ಮಾಡ್ಕೊಳತ್ತೆ. ಅದೇ ರೀತಿ ನಮಿಗೂ ಕೂಡ ನಾವು ಪ್ರಜ್ಞೆಯಿಂದ ಇದ್ರೆ ನಮಗ್ ಗೊತ್ತಾಗುತ್ತೆ, ನಾನು ಈಗ ಏನೋ ತಿಂದಿದ್ದೀನಿ, ನನಗೆ ಅಸಿಡಿಟಿ ಆಗೋ ಸಂಭವ ಇದೆ. ಆಮೇಲೆ ನೀರಿನ ಅಂಶ ನಮ್ಮಲ್ಲಿ ಕಡಿಮೆ ಆದ್ರೆ ಬಾಯಿ ಒಣಗೋದು, ಇದರ ಸಿಂಪ್ಟಮ್ಸ್ ನಮ್ಗೆ ಗೊತ್ತಾಗ್ತದೆ. ಅದು ನಾವು ಯಾಕಂದ್ರೆ ಅರಿವಿನಿಂದ ಇದ್ದಾಗ ಗೊತ್ತಾಗುತ್ತೆ. ಏನಿಲ್ಲ ಬಿಡಪ್ಪ ಅಂತ ಹಿಂಗ್ ಹೋಗ್ತಾ ಇದ್ರೆ ಅದು ಗೊತ್ತಾಗಲ್ಲ. ಅರಿವು ಅನ್ನೋದು ನಮಗೆ ಮೂಡಿದಾಗ ನಮ್ಮ ದೇಹ ಪ್ರಜ್ಞೆ ನಮಗೆ ಬಹಳಷ್ಟು ಬೇಗನೆ ಗೊತ್ತಾಗುತ್ತೆ, ನಾವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನುವಂಥದ್ದು. ಹಾಗಿರುವಾಗ ಇದು ತನ್ನನ್ನ ತಾನು ಸ್ವಯಂ ಸುಧಾರಣೆ ಮಾಡಿಕೊಳ್ಳುವಂತಹ ಒಂದು ಯಂತ್ರ. ಅದಕ್ಕಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ,
ಆ ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಉಪವಾಸ ಮಾಡಿದಾಗ ಆ ಜೀವಕೋಶಗಳಿಗೆ ಒಂದು ರೆಸ್ಟ್ ಕೊಟ್ಟಂಗಾಗತ್ತೆ. ಅವಾಗ ಜೀವಕೋಶಗಳು ಏನ್ ಮಾಡ್ಕೋತಾವ, ತನ್ನನ್ನ ತಾನ ಸರಿಪಡಿಸ್ಕೊಂಡು ಏನು ಮತ್ತೆ ನಮ್ಮನ್ನ ಸುಸ್ಥಿತಿನಲ್ಲಿ ಇಡ್ತವೆ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್. ಮತ್ತೆ ಆ ಇದ್ರಲ್ಲಿ ಯಮ ನೋಡಿ, ಯಮ ನಿಯಮ. ಯಮ ಅಂತ ಬಂದಾಗ ಸಾಮಾಜಿಕವಾಗಿ ಶಿಸ್ತು, ಸಾಮಾಜಿಕ ಶಿಸ್ತು, ಮತ್ತೆ ನಮ್ಮ ಏನು ನಾವು ಮಾಡ್ತಾ ಇದ್ವಿ ಒಂದು ಅನುಶಾಸನವನ್ನ ಇಟ್ಕೊಳ್ಳುವಂಥದ್ದು, ಸ್ವಯಂ ಪ್ರೇರಣೆಯಿಂದ ಬೇರೆಯವ್ರ ಜೊತೆಗೆ ನಾವು ವರ್ತನೆ ಮಾಡ್ಬೇಕಾದ್ರೆ ನಮ್ಮ ನಡವಳಿಕೆ ಹೇಗಿರ್ಬೇಕು ಅನ್ನುವಂಥದ್ದು, ಇದನ್ನ ಯಮದಲ್ಲಿ ನಾವು ಕಲಿತೀವಿ. ಅದರಲ್ಲಿ 5 ಬರ್ತದೆ. ಏನಂತ ಹೇಳಿದ್ರೆ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅನ್ನುವಂಥದ್ದು. ಅಹಿಂಸೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ನಾವು ಮಾತಿನಿಂದ ಆಗ್ಲಿ ಅಥವಾ ದೈಹಿಕ ಹಿಂಸೆ ಮಾಡೋದಾಗ್ಲಿ ಅಥವಾ ಪ್ರಾಣಿಗಳನ್ನ ವಧೆ ಮಾಡೋದಾಗ್ಲಿ ಇದು ಕೂಡ ಹಿಂಸೆನೆ, ಹೌದಾ? ಅಹಿಂಸೆಯ ಪಾಠವನ್ನ ನಾವು ಕಲ್ತ್ಕೋಬೇಕು. ಮತ್ತೆ ಸತ್ಯ, ಸತ್ಯವನ್ನ ನುಡಿಬೇಕು. ಯಾವಾಗ್ಲೂ ಕೂಡ ನಾವು ಸತ್ಯವನ್ನೇ ಹೇಳ್ಬೇಕು ಅನ್ನುವಂಥದ್ದು. ಆಮೇಲೆ ಆಮ್ ಆಸ್ಥೇಯ ಅಂತ ಹೇಳಿದ್ರೆ ಈ ಕಳ್ಳತನ ಇಂಥವೆಲ್ಲ ಮಾಡಬಾರ್ದು. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ನಾವು ಬ್ರಹ್ಮ ತತ್ವದಲ್ಲಿ ಇರಬೇಕು ಅನ್ನುವಂಥದ್ದು. ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಬ್ರಹ್ಮಚರ್ಯದಲ್ಲಿ ಇರಬೇಕು. ಮತ್ತೆ ಅಪರಿಗ್ರಹ ಅಂದ್ರೆ ಬೇರೆಯವರ ಹಣ ಆಗ್ಲಿ, ಆಸ್ತಿಗಾಗ್ಲಿ ಅಥವಾ ಬೇರೆಯವರ ವಸ್ತುಗಳಿಗಾಗಿ ನಾವು ಆಸೆಯನ್ನ ಪಡಬಾರ್ದು. ನಾವೇನ್ ದುಡಿದು ಗಳಿಸಿರ್ತೀವೋ ಅದರಲ್ಲೇ ನಮ್ಮ ಜೀವನವನ್ನ ಮಾಡ್ಬೇಕು. ಇದು ಅಪರಿಗ್ರಹ. ಮತ್ತೆ ಈ 5 ಈ ಯಮ ಒಳಗೊಂಡಿದೆ. ನೋಡಿ, ನಾವಿಲ್ಲಿ ಒಂದು ಕ್ಷಣ ಆಲೋಚನೆ ಮಾಡ್ಬೇಕು ಮಾಸ್ಟರ್ಸ್. ಈಗ ಸಡನ್ ಆಗಿ ನಮ್ಗೆ ಹಿಂಸೆ ಬಿಡಿ ಅಂತ ನಾವು ಸಾಧ್ಯ ಇಲ್ಲ. ಬೇರೆಯವ್ರಿಗೆ ಹೋಗ್ಬಿಟ್ಟು ನಾನ್ ವೆಜ್ ಬಿಡಿ ಅಂತ ಹೇಳಿದ್ರೆ ಬಿಡಲ್ಲ. ನಾವ್ ಯಾವಾಗ ಅವ್ರನ್ನ 41 ದಿನ ಕರ್ಕೊಂಡ್ ಬಂದು ಧ್ಯಾನ ಕೂರಿಸ್ತೀವಿ, ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ತಿಳಿ ಆಗ್ತಾ ಬರ್ತದೆ. ನಾಲೆಡ್ಜ್ ಅನ್ನ, ಜ್ಞಾನವನ್ನ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಧ್ಯಾನ ಬಹಳ ಸಹಕಾರಿಯಾಗುತ್ತೆ. ಧ್ಯಾನ ಮಾಡಿದ್ಮೇಲೆ ನೋಡ್ರಿ, ಅವ್ರು ತಮ್ಮಷ್ಟು ತಾವೇನೆ ನಾನ್ ವೆಜ್ ಅನ್ನ ಬಿಡ್ತಾರೆ, ತಿನ್ನೋದನ್ನು ಬಿಡ್ತಾರೆ, ಅವುಗಳ ಬಗ್ಗೆ ಅನುಕಂಪ ಬರುತ್ತೆ, ಸತ್ಯವನ್ನ ತಿಳ್ಕೊಳ್ತಾರೆ ಅಲ್ವಾ? ಮತ್ತೆ ಎಷ್ಟೋ ಜನ ಈ ಖೈದಿಗಳಿಗೆ ಧ್ಯಾನವನ್ನ ಹೇಳ್ಕೊಟ್ಟಾಗ ಅವರಲ್ಲಿ ಮನಸ್ಸು ಪರಿವರ್ತನೆ ಆಗಿದೆ. ಧ್ಯಾನ ಮಾಡಿದ್ಮೇಲೆನೆ ಇದು ಬರೋಕ್ ಸಾಧ್ಯ ಆಗುವಂಥದ್ದು. ಈ ಅಪರಿಗ್ರಹ, ನಾವು ಬೇರೆಯವ್ರ ವಸ್ತುಗಳು ನಮಗ್ ಬೇಡಪ್ಪ, ನಮ್ಗೆ ಎಷ್ಟಿದೆಯೋ ಅಷ್ಟೇ ಸಾಕು. ಇಲ್ಲ ನಾವು ಬಹಳಷ್ಟು ಲೋಭಿಗಳಾಗ್ತಿದ್ವಿ. ಯಾರೇನ್ ಕೊಡ್ತಾರ ತಗೊಳನ್ ಬಿಡು ಅಂತ ಹೇಳಿ ಬರ್ತಾ ಇತ್ತು ನಮ್ಗೆಲ್ಲ, ಅಲ್ವಾ? ಸರಿ, ನೋಡಿ, ಇಲ್ಲಿ ಯಮದಲ್ಲಿ ಇದು ಬರ್ತದೆ. ಇನ್ನ ನೆಕ್ಸ್ಟ್ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅನ್ನುವಂಥದ್ದು ಇದು ಬರುತ್ತೆ. ಶೌಚ ಅಂದ್ರೆ ಗೊತ್ತು, ಸಂಪೂರ್ಣವಾಗಿ ನಮ್ಮ ಶರೀರವನ್ನ ಸ್ವಚ್ಛ ಮಾಡಿಕೊಳ್ಳತಕ್ಕಂಥದ್ದು ಮತ್ತು ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು. ಮತ್ತೆ ಸದಾ ಸಂತೋಷ ಅಂದ್ರೆ ಆನಂದವಾಗಿರ್ತಕ್ಕಂಥದ್ದು. ಮತ್ತೆ ತಪಸ್ಸು ಅಂತ ಹೇಳಿದ್ರೆ ಸಾಧನೆಯನ್ನ ಮಾಡುವಂಥದ್ದು. ಜೊತೆಗೆ ಸ್ವಾಧ್ಯಾಯ, ಪುಸ್ತಕಗಳನ್ನ ಓದುವಂಥದ್ದು, ಜ್ಞಾನವನ್ನ ಗ್ರಹಿಸುವಂಥದ್ದು. ಮತ್ತೆ ಈಶ್ವರ ಪ್ರಣಿಧಾನ ಅಂತ ಬಂದಾಗ ಎಲ್ಲವೂ ಪರಮಾತ್ಮನಂತೆ, ಎಲ್ಲದೂ ನಿನ್ನದೇ ಅನ್ನುವಂತಹ ಏನು ಸಂಪೂರ್ಣವಾದ ಅರ್ಪಣಾ ಭಾವ. ನಾವು ಏನಾದ್ರೂ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ನೈವೇದ್ಯ ಮಾಡ್ತೀವಿ, ಪ್ರಥಮವಾಗಿ ದೇವರಿಗೆ ಅರ್ಪಣೆ, ಏನೇ ತಂದ್ರು ಸಹಿತ ದೇವರಿಗೆ ಅರ್ಪಿಸ್ತೀವಿ. ಅದು ಯಾಕೆ ಅದನ್ನೆಲ್ಲ ರೂಢಿಗಳು ಬಂದ್ವು ಅಂತ ಹೇಳಿದ್ರೆ, ನಾನು ನನ್ನದು ಅನ್ನೋದು ಏನು ಇರಬಾರ್ದು, ಪ್ರಥಮವಾಗಿ ನಾವು ದೇವರಿಗೆ ಸಮರ್ಪಿಸ್ಬೇಕು ಅನ್ನುವಂತಹ ಭಾವ ಉಂಟಾಗ್ಲಿ ಅಂತ ಅವೆಲ್ಲ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ನಿಯಮದಲ್ಲಿ ಈಶ್ವರ ಪ್ರಣಿಧಾನ ಅನ್ನುವಂಥದ್ದು ಬರುತ್ತೆ. ನೋಡಿ, ಈ 5 ಪವಿತ್ರತೆಗಳನ್ನ ಸಾಧಿಸಿದ್ರೆ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡಂತೆ ಆಗುತ್ತೆ. ಮತ್ತೆ ಆಸನ ಅಂದ್ರೆ ಗೊತ್ತು, ನಮ್ಗೆಲ್ಲ ಗೊತ್ತು, ವಿಧ ವಿಧವಾದ ಆಸನಗಳಿದೆ. ಆ ಎಲ್ಲ ಆಸನಗಳು ನಮ್ಮ ದೇಹದ ಮಾಂಸಖಂಡಗಳನ್ನ ಮತ್ತೆ ಈ ಜಾಯಿಂಟ್ಸ್ ಗಳನ್ನ ಸರಿಯಾದ ರೀತಿನಲ್ಲಿ ನಾವು ನಡೆಯೋದು, ಇವೆಲ್ಲವನ್ನ ಮಾಡೋದಕ್ಕೆ ಸಹಕಾರಿ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ. ನೆಕ್ಸ್ಟ್ ಪ್ರಾಣಾಯಾಮ ಅಂತ ಬಂದಾಗ ಪ್ರಾಣ ಅಂತ ಹೇಳಿದ್ರೆ ಇದು ಬಹಳ ಚೆನ್ನಾಗಿದೆ, ಅರ್ಥ ಮಾಡ್ಕೋಬಹುದು ನಾವೆಲ್ಲ. ನೋಡಿ, ಈಗ ಪ್ರಾಣ ಅಂತ ಹೇಳಿದ್ರೇನೆ ಉಸಿರು, ಆಯಾಮ ಅಂತ ಹೇಳಿದ್ರೆ ಒಂದು ನಿಯಂತ್ರಣ. ಇಲ್ಲಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಿನ ನಿಯಂತ್ರಣವೇ ಪ್ರಾಣಾಯಾಮ. ಇಲ್ಲಿ ನಾವೇನ್ ಮಾಡ್ತೀವಿ, ಬೇಕು ಅಂತಾನೆ ಉಸಿರು ತಗೋತೀವಿ, ಉಸಿರನ್ನ ಬಿಡ್ತೀವಿ ಅಲ್ವಾ? ಮತ್ತೆ ಉಸಿರನ್ನ ತಗೋತೀವಿ, ಸ್ವಲ್ಪ ಹೊತ್ತು ಕುಂಭಕ ಹಿಡಿದಿಟ್ಕೊಳ್ತೀವಿ, ಸ್ವಲ್ಪ ಹೊತ್ತು ನಂತರ ರೇಚಕ, ಮತ್ತೆ ಬಿಡ್ತೀವಿ. ಕುಂಭಕ ರೇಚಕ ಇರ್ತಕ್ಕಂಥದ್ದು. ಇಲ್ಲಿ ನಾವೇನೀಗ ನಾರ್ಮಲ್ ಆಗಿ ನಾವು ಉಸಿರಾಡ್ತಾ ಇದೀವಲ್ವಾ,
ನಾವು ಉಸಿರಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಉಸಿರಿನ ಮೂಲಕ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಗಾಳಿಯ ಮೂಲಕ ನಮ್ಮನ್ನ ಪ್ರವೇಶ ಮಾಡುತ್ತೆ. ಕಾಸ್ಮಿಕ್ ಎನರ್ಜಿ ಅನ್ನೋದು ಗಾಳಿಯ ಮೂಲಕ ನಮ್ಮನ್ನ ಪ್ರವೇಶ ಮಾಡುತ್ತೆ. ಅದಕ್ಕಾಗಿಯೇ ಇದನ್ನ ಪ್ರಾಣಶಕ್ತಿ ಅಂತ ಕರಿತೀವಿ. ಆ ಉಸಿರನ್ನ ಪ್ರಾಣಶಕ್ತಿ ಅಂತಾನೆ ಕರೆಯೋದು. ನಮ್ಮ ಶರೀರದಲ್ಲಿ ಅದು ಪ್ರಾಣಶಕ್ತಿಯಾಗಿ ಮಾರ್ಪಾಡೋಗಿ ನಮ್ಗೆ ಶಕ್ತಿಯನ್ನ ಕೊಡುತ್ತೆ. ಹಾಗಿರುವಾಗ ಈ ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥವುಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ್ಲೂ ಸಹಿತ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಆಮ್ಲಜನಕದ ಒಂದು ಸರಬರಾಜು ತುಂಬಾ ಚೆನ್ನಾಗಿ ಪ್ರತಿಯೊಂದು ಜೀವಕೋಶಗಳು ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ನಿರ್ವಹಿಸ್ತವೆ. ಇನ್ನು ನೆಕ್ಸ್ಟ್ ಪ್ರತ್ಯಾಹಾರ. ಪ್ರತ್ಯಾಹಾರದಲ್ಲಿ ಇಂದ್ರಿಯಗಳ ವಿಷಯಕ್ಕೆ ಒಳಪಡದೆ ಇರುವಂತದ್ದು. ಅಂದ್ರೆ ಯಾರೋ ಏನೋ ಮಾತಾಡ್ತಾ ಇರ್ತದೆ, ಅವುಗಳಿಗೆ ಕಿವಿ ಕೊಡದೆ, ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಕಣ್ಣನ್ನ ನೋಡೋದು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಒಳ್ಳೇದನ್ನ ನೋಡ್ಬೇಕು, ಕೆಟ್ಟದನ್ನ ಕೇಳಬಾರ್ದು, ಅಥವಾ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಹೌದಾ? ಇವು ಏನೋ ಇಂದ್ರಿಯ ವಿಷಯಗಳಿಗೆ ನಮ್ಮ ಮನಸ್ಸನ್ನ ಹರಿಗೊಡದೆ, ಅಂದ್ರೆ ಲೌಕಿಕ ವಿಚಾರಕ್ಕೆ ನಮ್ಮನ್ನ ನಾವು ಹರಿಗೊಡದೆ ಪಾರಮಾರ್ಥಿಕದ ಜ್ಞಾನವನ್ನ ಪಡೆಯುವಲ್ಲಿ ನಾವು ಉತ್ಸುಕತೆಯಿಂದ ಇರಬೇಕು ಅನ್ನುವಂಥದ್ದು. ಪಾರಮಾರ್ಥಿಕ ಜ್ಞಾನ ಅಂತ ಹೇಳಿದ್ರೇನೆ ಆತ್ಮಜ್ಞಾನ. ಇದನ್ನ ಪಡೆಯೋದಕ್ಕೆ ನಾವು ಮನಸ್ಸು ಯಾವಾಗ್ಲೂ ಕೂಡ ಹಾತೊರಿತಾ ಇರ್ಬೇಕು ಅನ್ನೋವಂಥದ್ದು. ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು, ಅವ್ರ ಬಗ್ಗೆ ಇವ್ರ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ಬಾರ್ದು. ನೋಡಿ, ಈ ವಿಷಯ ಬಂದಾಗ ಗೊತ್ತಾಗತ್ತೆ, ಈ ತರ ಬೇರೆಯವರ ಮಾತುಗಳಿಗೆ ಕಿವಿಗೊಡದೆ ಇರೋಕೆ ಸಾಧ್ಯ ಆಗಿರೋದು ಯಾವಾಗ ನಮ್ಗೆ? ಧ್ಯಾನ ಬಂದ ಮೇಲೆನೆ ಅದಾಗಿರೋದು. ಧ್ಯಾನಕ್ ಬಂದ ಮೇಲೆನೆ ಅದೆಲ್ಲವೂ ಕೂಡ ಸಿದ್ಧಿಸ್ತಾ ಇರ್ತಕ್ಕಂಥದ್ದು ನಮಗೆ. ಯಾರು ಏನ್ ಮೊದ್ಲಾದ್ರೆ ಏನ್ ಮಾಡ್ತಿದ್ವಿ, ಕಟ್ಟೆ ಮೇಲೆ ಕುತ್ಕೊಂಡು 4 ಜನ ಕೂತಾರಂದ್ರೆ ನಾನು ಹೋಗ್ಬೇಕಂತಿದ್ವಿ. ನಾವು ಅವ್ರ ಏನ್ ಮಾತಾಡ್ತಾರೆ ಕೇಳ್ಬೇಕಂತಿದ್ವಿ, ಅವ್ರ ಮನೆಗೆ ಏನ್ ಆದ್ರೂ ಕೇಳ್ಬೇಕಂತಿದ್ವಿ. ಆದ್ರೆ ಈಗ ಹಾಗಿಲ್ಲ. ಬೇಡಪ್ಪ, ನಮ್ಗೆ ಧ್ಯಾನ ಹೆಚ್ಚು ಮಾಡಿದ್ರೆ ನಾವ್ ಇನ್ನೂ ಚೆನ್ನಾಗಿರ್ತೀವಿ. ಒಂದ್ ಪುಸ್ತಕ ಓದೋಣ ಅನಿಸ್ತದೆ. ಒಂದು ಟಿವಿ ಹಾಕಿದ್ರು ಸಹಿತ ನಮ್ಗೆ ಧಾರಾವಾಹಿಗಳನ್ನ ನೋಡಕ್ಕಾಗಲ್ಲ. ಆ ಧಾರಾವಾಹಿಗಳಲ್ಲಿ ಆಲ್ಮೋಸ್ಟ್ ತೋರಿಸ್ತಾ ಇರ್ತಕ್ಕಂಥದ್ದು ನಮ್ಗೆ ಬೇಕಾಗಿರೋ ನೆಗೆಟಿವ್ಸ್ ಅನ್ನ ತೋರಿಸ್ತಾರೆ, ಹೆಚ್ಚಾಗಿ ತೋರಿಸ್ತಾರೆ. ಅದ್ರ ಕಡೆ ನಮ್ಮ ಗಮನ ಇದ್ರೆ ನಮ್ಗೆ ಯೋಚನೆ ಸ್ಟಾರ್ಟ್ ಆಗ್ತದೆ, ಅವ್ಳು ಹಂಗ್ ಮಾಡ್ಬಾರ್ದಾಗಿತ್ತು ಹೇಳಿ. ಹೀಗೇನೆ ಕಂಟಿನ್ಯೂಟಿ ಆಗೇ ಆಗುತ್ತೆ. ಸೊ ಅದಕ್ಕಾಗಿ ಅದನ್ನ ಸ್ಟಾಪ್ ಮಾಡೋದು. ಅದ್ರ ಬದಲಾಗಿ ಒಂದು ಒಳ್ಳೆ ಗ್ರಂಥವನ್ನ, ಒಂದು ಪುಸ್ತಕವನ್ನ ಓದಿದ್ರೆ, ಅದರಿಂದ ಬಂದಂತಹ ಜ್ಞಾನವನ್ನ ಬೇರೆಯವರಿಗೆ ಹೇಳ್ಕೊಟ್ರೆ, ಅವರಲ್ಲಿ ಪರಿವರ್ತನೆ ಆದ್ರೆ ಎಂತಹ ಮಹಾಭಾಗ್ಯ ನಮ್ದು ಹೇಳಿ ಅಲ್ವಾ? ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಮ್ಗೆ ಧ್ಯಾನ ಮೂಲವಾಗಿ ಬೇಕು ಅನ್ನುವಂಥದ್ದು. ಇನ್ನ ಧ್ಯಾನ ಮಾಡಕ್ ಪ್ರಾರಂಭ ಮಾಡ್ತೀವಿ, ಅವಾಗ ಉತ್ತಮವಾದಂತಹ ಅಂಶಗಳು ನಮ್ಗೆ ಧಾರಣೆ ಆಗಕ್ ಸ್ಟಾರ್ಟ್ ಆಗ್ತವೆ. ಧಾರಣೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಒಂದು ವಿಷಯದಲ್ಲಿ ಇಂಗಿತಗೊಳಿಸುವುದು. ಯಾವುದೋ ಒಂದು ವಿಷಯದ ಬಗ್ಗೆ ಇದ್ದಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ನಾವು ಪಡಿಬೇಕು ಅಂತಂದಾಗ ಅದ್ರೊಳಗಡೆನೇ ನಾವು ಮುಳುಗುವಂಥದ್ದು, ಇದು ಧಾರಣ. ಆಮೇಲೆ ಧ್ಯಾನ ಅಂತ ಹೇಳಿದ್ರೆ ಎಷ್ಟೋ ಪದ್ಧತಿಗಳಿವೆ, 121ಕ್ಕಿಂತ ಹೆಚ್ಚಿಗೆ ಎಷ್ಟೋ ಪದ್ಧತಿಗಳಿದಾವೆ. ಆ ಪದ್ಧತಿಗಳಲ್ಲಿ ಓಂಕಾರವನ್ನ ಪಠಿಸುವಂತಹದ್ದು, ಮಣಿಗಳನ್ನ ಎಣಿಸ್ತಾ ಧ್ಯಾನವನ್ನ ಮಾಡುವಂಥದ್ದು, ಹೀಗೆ ಹಲವಾರಿದೆ. ಮತ್ತು ಕಣ್ಣು ತೆರೆದು ಯಾವುದೋ ಒಂದು ಬೆಳಕನ್ನ ನೋಡಿ ಧ್ಯಾನ ಮಾಡುವಂಥದ್ದು, ಸೂರ್ಯನನ್ನ ನೋಡ್ಬಿಟ್ಟು ನೆತ್ತಿಗಣ್ಣಿಂದ ನೋಡ್ಕೊಂಡು ಧ್ಯಾನವನ್ನ ಮಾಡುವಂಥದ್ದು, ಸುಮಾರು ಪದ್ಧತಿಗಳಿದಾವೆ. ಆದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಸರಳವಾಗಿರ್ತಕ್ಕಂತಹ, ಪರಿಣಾಮಕಾರಿಯಾಗಿರ್ತಕ್ಕಂತಹ ಧ್ಯಾನ ವಿಧಾನ ಅಂದ್ರೇನೆ ಆನಾಪಾನಸತಿ ಧ್ಯಾನ. ಉಚ್ಛ್ವಾಸ ಮತ್ತು ನಿಶ್ವಾಸವನ್ನ ಗಮನಿಸ್ತಾ, ಉಸಿರಿನ ಕಡೆಗೆ ಗಮನವನ್ನ ನೀಡ್ತಾ ನಾವು ಧ್ಯಾನವನ್ನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಉಚ್ಛ್ವಾಸ ಮತ್ತು ನಿಶ್ವಾಸ, ಉಸಿರು ಕಡೆಗೆ ನಮ್ಮ ಮನಸ್ಸನ್ನ ಕೊಟ್ಟಾಗ, ಉಸಿರಿಗೂ ಮನಸ್ಸಿಗೂ ಅವಿನಾಭಾವ ಸಂಬಂಧ ಇದೆ. ಅದೊಂದ್ ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ. ಉಸಿರಿಗೂ ಮನಸ್ಸಿಗೂ ಎಷ್ಟು ಸಂಬಂಧ ಇದೆ ಅಂತ ಹೇಳಿದ್ರೆ, ನಾವ್ ಹಿಂಗ್ ಕೂತಿದ್ದೀನಿ, ಒಂದು ದೊಡ್ಡದೊಂದು ಹಾವು ಬಿತ್ತು ನನ್ ಪಕ್ಕಕ್ಕ. ಅವಾಗ ನಾನ್ ಏನ್ ಮಾಡ್ಬೋದು? ಉಸಿರಾಟದ ವೇಗ ಹೆಚ್ಚಿಗೆ ಆಗ್ತದೆ, ನಂದು ಭಯ ಬರಕ್ ಸ್ಟಾರ್ಟ್ ಆಗ್ತದೆ, ಹೃದಯದ ಬಡಿತ ಹೆಚ್ಚಾಗುತ್ತೆ, ನನ್ ಮನಸ್ಸು ಕೆಲಸ ಮಾಡ್ತಾ ಇದೆ, ಭಯದಿಂದ ನನ್ನ ಮನಸ್ಸಿದೆ ಅಲ್ಲಿ. ಹಾಗಾಗಿ ಮನಸ್ಸಿಗೂ ಉಸಿರಿಗೂ ತುಂಬಾ ಸಂಬಂಧ ಇದೆ. ಹಾಗಾಗಿ ನಮ್ಮ ಮನಸ್ಸನ್ನ ಉಸಿರಿನ ಕಡೆಗೆ ನೀಡ್ತಾ, ಅದನ್ನ ಗಮನಿಸ್ತಾ ನಾವು ಧ್ಯಾನ ಮಾಡ್ತಾ ಬಂದ್ರೆ ಮನಸ್ಸು ಏನಾಗುತ್ತೆ? ಶೂನ್ಯ ಆಗುತ್ತೆ. ಮನಸ್ಸಲ್ಲಿ ಯಾವ ಆಲೋಚನೆಗಳು ಬರೋದಿಲ್ಲ. ಆಗ ನಿತ್ಯ ಭಾಗದಲ್ಲಿರ್ತಕ್ಕಂತಹ ಬ್ರಹ್ಮರಂಧ್ರದ ಮೂಲಕ ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ನಮ್ಮ 2,72,230 ನಾಡಿ ಮಂಡಲವನ್ನ ಆವರಿಸ್ಕೊಂಡು ವಿಶ್ವಮಯ ಪ್ರಾಣಶಕ್ತಿ ನಮಗೆ ಅದ್ಭುತವಾದಂತಹ ಆರೋಗ್ಯವನ್ನ ನೀಡುತ್ತೆ. ಬಹಳ ಸಿಂಪಲ್.
ಇದು ಹೇಗಿದೆ ಅಂತ ಹೇಳಿದ್ರೆ, ಈ ಒಂದು ಧ್ಯಾನ ಬಡವರಿಂದ ಶ್ರೀಮಂತರವರೆಗೆ, ಭಿಕ್ಷುಕನಿಂದ ಕೂಡ ಶ್ರೀಮಂತರವರೆಗೆ, ಅನಾರೋಗ್ಯದಲ್ಲಿರುವಂತವ್ರು ಆರೋಗ್ಯವಂತರು, ಆ ಚಿಕ್ಕ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಗರ್ಭಸ್ಥ ಶಿಶುವಿನಿಂದ ಹಿಡ್ಕೊಂಡು ಆ ನಾವು ವಯಸ್ಸಾಗೋವರೆಗೂ, ನಮ್ಮ ಇದಕ್ ಹೋಗೋವರೆಗೂ ಕೂಡ, ಉಸಿರು ನಿಲ್ಲೋವರೆಗೂ ಧ್ಯಾನ ಅನ್ನೋದು ಬೇಕೇ ಬೇಕು. ಮತ್ತೆ ಬರೀ ಶ್ರೀಮಂತರಿಗೆ ಅಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ಗ್ರಾಮೀಣ ಜನರಿಗೆ ಕೂಡ ಈ ಧ್ಯಾನ ಬೇಕು. ಉಚಿತವಾಗಿ ಪತ್ರಿಜಿಯವರು ಇದನ್ನ ಹಂಚಿದ್ದಾರೆ. ಹಂಗಿರುವಾಗ ಈ ಆನಾಪಾನಸತಿ ಧ್ಯಾನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಏನು, ಸಮಾಧಿ ಸ್ಥಿತಿ. ಸಮಾಧಿ ಅಂತ ಹೇಳಿದಾಗ ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂತಹ ಸ್ಥಿತಿ. ನಾವು ಜಾಗೃತಾವಸ್ಥೆಯಲ್ಲಿ ಇದ್ದು, ನಾವೆಲ್ಲರೂ ಜೀವಾತ್ಮಗಳು ಪರಮಾತ್ಮನನ್ನ ಸೇರುವಂಥದ್ದು. ಅಂದ್ರೆ ಆ ಶಕ್ತಿಯಲ್ಲಿ ನಾವು ಲೀನ ಆಗುವಂಥದ್ದು. ಆ ಪರಮಾತ್ಮನ ಅಂಶಗಳೇ ನಾವಾಗಿರ್ಬೇಕಾದ್ರೆ ಅವರಲ್ಲಿ ಇರ್ತಕ್ಕಂತಹ ವಿಶ್ವಮಯ ಪ್ರಾಣಶಕ್ತಿಯ ಪ್ರಮಾಣ ಅಧಿಕವಾಗಿರುತ್ತೆ. ನಾವು ಅಂಶಗಳು ಅಂದಾಗ ನಮ್ಮಲ್ಲಿರುವಂತಹ ವಿಶ್ವಮಯ ಪ್ರಾಣಶಕ್ತಿಯ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ನಾವು ಕೂಡ ಧ್ಯಾನವನ್ನ ಮಾಡ್ತಾ ಶಕ್ತಿಯನ್ನ ಗಳಿಸ್ತಾ ಆ ಸ್ಥಿತಿಗೆ ಹೋಗುವಂಥದ್ದು. ಇದು ಸಮಾಧಿ ಸ್ಥಿತಿ. ಹಾಗಾದ್ರೆ ನಾವು ಈ ಸ್ಥಿತಿನಲ್ಲಿ ಬಂದಾಗ ಏನಾಗ್ತೀವಿ ಅಂತ ಹೇಳಿದ್ರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ ಅಲ್ವಾ. ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳಿದ್ರೆ, ನಾವು ಈ ಸತ್ಯವಂತರ ಸಂಘದಲ್ಲಿದ್ದಾಗ, ಅಂದ್ರೆ ಸತ್ಯವನ್ನ ನಾವು ತಿಳ್ಕೊಳ್ತಾ ಇರುವಾಗ, ಅಟ್ಯಾಚ್ಮೆಂಟ್ ಇದ್ದಾಗಲೂ ಡಿಟ್ಯಾಚ್ ಆಗಿರ್ತೀವಿ. ಸಂಸಾರದಲ್ಲಿ ಇದ್ದುಕೊಂಡ್ರು ಸಹಿತ ನಾವು ಪೂರ್ತಿ ಸಂಸಾರವನ್ನೇ ಅಟ್ಕೊಂಡಿರೋದಿಲ್ಲ. ಪಾರಮಾರ್ಥದ ಕಡೆಗೆ ನಮ್ಮ ಒಲವನ್ನ ತೋರಿಸ್ತಾ ನಾವು ಧ್ಯಾನ ಸಾಧನೆಯನ್ನ ಮಾಡ್ತೀವಿ. ಇದು ಆ ಸ್ಥಿತಿನಲ್ಲಿ ಹೋದಾಗ ಬರುವಂತಹದ್ದು. ಅಂದ್ರೆ ನಾವಿವಾಗ ಎಲ್ಲಾ ಬಿಟ್ಬಿಟ್ಟು ಹೋಗೋದು, ಧ್ಯಾನ ಮಾಡಕ್ ಪ್ರಾರಂಭ ಮಾಡಿದ್ರೆ ನಾವೆಲ್ಲಾ ಬಿಟ್ಬಿಟ್ಟು ಹೋಗೋದು ಅನ್ನುವಂತಹ ಮನೋಭಾವ ಹಲವರಲ್ಲಿ ಇರುತ್ತೆ. ಆದ್ರೆ ಇದು ಹಾಗಲ್ಲ. ಧ್ಯಾನ ಇದು ಒಂದು ವೈಭೋಗ ಅಂತ ಹೇಳ್ತಾರೆ ಸರ್. ಧ್ಯಾನ ಇದು ಒಂದು ವೈಭೋಗವನ್ನ ಕೊಡುತ್ತೆ ನಮ್ಗೆ. ಅಂದ್ರೆ ನಾವು ಧ್ಯಾನ ಮಾಡ್ತಾ ಇದ್ರೆ ನಾವೆಲ್ಲವನ್ನ ಆನಂದವಾಗಿ ಸ್ವೀಕರಿಸಿ ಅನುಭವಿಸ್ಕೊಂಡು ಹೋಗುವಂಥದ್ದು. ಇವತ್ತೊಂದು ಫಿಲ್ಮ್ ನೋಡ್ಬೇಕಾ ಅಂತ ಹೇಳಿದ್ರೆ ನೋಡ್ತೀವಿ, ತುಂಬಾ ಚೆನ್ನಾಗಿ ನೋಡ್ತೀವಿ. ನಾವು ಬಹಳಷ್ಟು ಅಬ್ಸರ್ವೇಷನ್ ಅಲ್ಲಿ ನೋಡ್ತೀವಿ. ನಾವು ಮಕ್ಕಳ ಜೊತೆಗೆ ಆನಂದವಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಗಂಡ ಹೆಂಡತಿಯರಲ್ಲಿ ಸಾಮರಸ್ಯದ ಜೀವನವನ್ನ ನಡೆಸ್ತಾ ಇದ್ದೀವಿ. ಇನ್ನೇನು ಬೇಕು ನಮ್ಗೆಲ್ಲ. ಅಕ್ಕಪಕ್ಕದವ್ರ ಜೊತೆಗೆ ಸಾಫ್ಟ್ ಆಗಿ ಮಾತಾಡಿ ಅವ್ರಿಗೂ ಕೂಡ ತಿಳುವಳಿಕೆಯನ್ನ ಹೇಳ್ತಾ ನಾವು ತಿಳುವಳಿಕೆ ಉಳ್ಳವರಾಗಿ ಜೀವನವನ್ನ ನಡೆಸ್ತಾ ಇದ್ದೀವಿ. ಮತ್ತೆ ಪಾರಮಾರ್ಥದ ಸಾಧನೆಯಲ್ಲಿ ಇದ್ದಾಗಲೇ ಮಾತ್ರ ಈ ಎಲ್ಲವೂ ಕೂಡ ನಮ್ಗೆ ಬರುವಂಥದ್ದು. ಹಾಗಿರುವಾಗ ಈ ಕೊನೆಯದಾಗಿ ನಾವು ಕನ್ಕ್ಲೂಷನ್ಗೆ ಬರೋಣ. ನೋಡಿ, ಈ 8 ನಾವು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ಮಾಡ್ತಾ ಇರೋದು ಏನು ಅನ್ನೋದು ನಮ್ಗೆ ಸಮಂಜಸವಾಗಿ ಅರ್ಥ ಆಗುತ್ತೆ. ನಾವು ಧ್ಯಾನವನ್ನ ಮಾಡಿದಾಗಲೇ ಮಾತ್ರ ಈ ಎಲ್ಲವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಯಮ ನಿಯಮ ಇವೆಲ್ಲ ಬಹಳ ಸರಳವಾಗಿ ಅರ್ಥ ಆಗ್ತಾವ ನಮ್ಗೆ. ನೋಡಿ, ಯಮ ನಿಯಮದಲ್ಲಿ ಅಹಿಂಸೆ, ಸತ್ಯ, ಅಸ್ತೇಯ ಇವೆಲ್ಲ ಬರ್ತಾವಲ್ವಾ. ಧ್ಯಾನ ಮಾಡಿದಾಗ ಮನಸ್ಸು ತಿಳಿಯಾಗುತ್ತೆ, ಹಗುರ ಆಗತ್ತೆ. ಇವನ್ನೆಲ್ಲ ಕೂಡ ಸ್ವೀಕರಿಸುವಂತಹ ಭಾವ ನಮ್ಮಲ್ಲಿ ಬರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಧ್ಯಾನ ಮಾಡಿದಾಗ್ಲೇ ಇಂದ್ರಿಯ ನಿಗ್ರಹ ನಮಗೆ ಬರುವಂತದ್ದು, ಸರಿಯಾದ ಆಚರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂದ್ರೆ ನಮ್ಮ ಮನಸ್ಸನ್ನ ತಿಳಿಯಾಗಿಸುತ್ತೆ. ನಮ್ಮ ಜ್ಞಾನವನ್ನ ಉನ್ನತವಾಗಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ಈ ಅಷ್ಟಾಂಗ ಸೂತ್ರವನ್ನ ನಾವು ತಿಳ್ಕೊಂಡಾಗ ಪತ್ರಿಜಿಯವರ ಪ್ರಥಮ ಪ್ರಾಮುಖ್ಯತೆ ಧ್ಯಾನ ಅಂತ ಹೇಳಿ ಸರಳವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತಾ, ನನಗೆ ಈ ರೀತಿಯಾದಂತಹ ಒಂದು ಜ್ಞಾನವನ್ನ ಹಂಚಿಕೊಳ್ಳೋದಕ್ಕೆ ತಮ್ಮೊಂದಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮಹಾವತಾರ್ ಫೌಂಡೇಶನ್ ನ ಎಲ್ಲ ಕಾರ್ಯಕರ್ತರಿಗೂ ಕೂಡ, ಹಿಂದೆ ಇರ್ತಕ್ಕಂತಹ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಮತ್ತೆ ಇವತ್ತು ನನ್ನ ಈ ಒಂದು ವಿಷಯವನ್ನ ಆಲಿಸಿದಂತಹ ಎಲ್ಲ ಧ್ಯಾನಿಗಳಿಗೂ ಕೂಡ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.